ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. KPSCಯಿಂದ PDO ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ ಸ್ನೇಹಿತರೆ. ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ 97 ಹುದ್ದೆಗಳ ಮೀಸಲಾದವ. ನಾನ್ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ 150 ಹುದ್ದೆಗಳ ಮೀಸಲಾದ. ಒಟ್ಟಾರೆಯಾಗಿ 247 ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು. ಈ PDO ಹುದ್ದೆಗಳಿಗೆ ನಿಮ್ಮದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದೊಳಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮದೊಂದು ಫೋಟೋ ಆಮೇಲೆ ಸಿಗ್ನೇಚರ್ ಇವೆರಡೇನಪ್ಪ ಅಂದ್ರೆ ನೀಟಾಗಿ ಫೋಟೋ ತಗೊಂಡು ನಿಮ್ಮ ಮೊಬೈಲ್ನಲ್ಲಿ ಫೋಟೋ ತಗೊಳ್ರಿ ಸ್ನೇಹಿತರೆ. ಈ ಫೋಟೋದ ಸೈಜ್ ನೋಡ್ರಿ, 50 KB ಇಂದ 200 KB ಒಳಗಡೆ ಇರಬೇಕು. 50 KB ಇಂದ 200 KB ಒಳಗಡೆ ಇರಬೇಕು. ಈ ಸಿಗ್ನೇಚರ್ದ ಸೈಜ್ 50 KB ಇಂದ 70 KB ಒಳಗಡೆ ಇರಬೇಕು. ನೆಕ್ಸ್ಟ್ ಎರಡನೇದೇನಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ಗಳು ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕ್ರಿ. ಫೋಟೋ PDF ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕು. ಯಾವುದಾದ್ರೆ SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಕಾಸ್ಟ್ ಸರ್ಟಿಫಿಕೇಟ್, ಇವಿಷ್ಟು ಡಾಕ್ಯುಮೆಂಟ್ಸ್ಗಳೇನಂದ್ರೆ PDF ಇಟ್ಕೊಳ್ಬೇಕು ಸ್ನೇಹಿತರೆ. SSLCದು ಸಪ್ರೇಟ್ PDF, PUCದು ಸಪ್ರೇಟ್ PDF, ಡಿಗ್ರಿ ಸಪ್ರೇಟ್ PDF, ಈ ರೀತಿ PDF ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಬೇಕು ಸ್ನೇಹಿತರೆ. ಇವುಗಳದ ಸೈಜ್ ನೋಡ್ರಿ 2 MB ಮೀರಿರಬಾರ್ದು. ಇವುಗಳದ ಸೈಜ್ 2 MB ಮೀರಿರಬಾರ್ದು. ಈ ಡಿಗ್ರಿದೇನು ಸ್ಕ್ಯಾನ್ ಮಾಡ್ಕೊಂಡಿರ್ತಿರಲ್ಲ ಸ್ನೇಹಿತರೆ, ಈ ಡಿಗ್ರಿದು 1ರಿಂದ ನಿಮ್ದು ಎಷ್ಟು ಸೆಮ್ ತಕ ಅದಾವ ನಿಮ್ದು ಡಿಗ್ರಿ, ಅಷ್ಟು ಸೆಮ್ಮಿಂದ ಮಾರ್ಕ್ಸ್ ಕಾರ್ಡ್, ಅದ್ರ ಜೊತೆಗೆ ಪ್ರೊವಿಷನಲ್ ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ಕನ್ವೊಕೇಶನ್ ಸರ್ಟಿಫಿಕೇಟ್, ಎರಡರೊಳಗೆ ಒಂದೇನಪ್ಪ ಅಂದ್ರೆ ಎಲ್ಲ ಸೇರಿಸಿ ಒಂದೇ PDF ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಒಂದು 6ರಿಂದ 7 ಆಗಬಹುದು. ಓಕೆ ರೀ. ಫಸ್ಟ್ ನಾವು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫೋಟೋ ಮತ್ತು ಸಿಗ್ನೇಚರನ್ನು ಯಾವ ರೀತಿ ರಿಸೈಜ್ ಮಾಡ್ಕೊಳ್ಬೇಕು, ಅದೇ ರೀತಿ ಈ ಡಾಕ್ಯುಮೆಂಟ್ಸ್ಗಳದ ಸೈಜ್ 2 MBಕ್ಕಿಂತ ಹೆಚ್ಚಿಗೆ ಹೋಯ್ತು ಅಂತ ತಿಳ್ಕೊಡ್ರಿ. ಅದನ್ನು 2 MBಕ್ಕಿಂತ ಒಳಗಡೆ ಯಾವ ರೀತಿ ರಿಸೈಜ್ ಮಾಡ್ಕೊಳ್ಬೇಕಂತ ಅನ್ನೋದ್ರ ಬಗ್ಗೆ ನೋಡ್ರಿ ಸ್ನೇಹಿತರೆ. ಗ್ಯಾಲರಿ ಓಪನ್ ಮಾಡ್ಕೊಡ್ರಿ. ಫೋಟೋ ತೆಕ್ಕೊಂಡಿರ್ತಕ್ಕಂಥದ್ದು ಗ್ಯಾಲರಿ ಒಳಗೆ ಬಂದಿರ್ತದೆ. ನಿಮ್ಮದು ಫೋಟೋ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲಿ ಇರ್ತಾವಲ್ಲ ಆ ಫೋಲ್ಡರನ್ನು ಓಪನ್ ಮಾಡ್ಕೊಡ್ರಿ. ನಂದು ಈ ಫೋಲ್ಡರ್ ಒಳಗೆ ಎಲ್ಲ ಅದಾವೆ. ಓಕೆನಾ, ಎಲ್ಲ ಡಾಕ್ಯುಮೆಂಟ್ಸ್ಗಳದಾವೆ. ಓಕೆನಾ, ಈಗ ಫೋಟೋ ನಾನು ಇಲ್ಲಿ ಓಪನ್ ಮಾಡ್ತೀನಿ. ಈ ರೀತಿ ಏನಪ್ಪ ಅಂದ್ರೆ ಫೋಟೋ ತೆಗೆದಿರ್ತೀರಿ. ಇಲ್ಲೆಲ್ಲ ಬ್ಯಾಕ್ಗ್ರೌಂಡ್ ಏನದಲ್ಲ, ಈ ಬ್ಯಾಕ್ಗ್ರೌಂಡ್ ಬರಬಾರ್ದು. ಈ ಫೋಟೋ ಅಷ್ಟೇ ಕ್ರಾಪ್ ಮಾಡ್ಕೊಳ್ಬೇಕು. ಓಕೆನಾ, ಕ್ರಾಪ್ ಹೆಂಗೆ ಮಾಡ್ಕೊಳ್ತೀರಿ, ಇಲ್ಲಿ ಪೆನ್ನಿನ ಚಿತ್ರ ಅದು ನೋಡಿ ಸ್ನೇಹಿತರೆ. ಈ ಪೆನ್ನಿನ ಚಿತ್ರ ಎಲ್ಲಿರ್ತದೆ ಜಸ್ಟ್ ಅದು ಪೆನ್ನಿನ ಚಿತ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಈ ರೀತಿ ಕ್ರಾಪಿಗೆ ಆಪ್ಷನ್ ಕೇಳ್ತಾನೆ. ಮೂಲೆ ಹಿಡ್ಕೊಂಡು ಜಸ್ಟ್ ಒತ್ತಿ ಮ್ಯಾಲೆ ತೊಗೊಳ್ರಿ. ಆಮೇಲೆ ಅದೇ ರೀತಿ ಮತ್ತೊಮ್ಮೆ ಮೂಲೆ ಹಿಡ್ಕೊಂಡು ಮತ್ತೊಮ್ಮೆ ಇಲ್ಲಿ ಕೆಳಗೆ ತೊಗೊಳ್ರಿ ಸ್ನೇಹಿತರೆ. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಡ್ರಿ. ಅಡ್ಜಸ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಸೇವ್ ಸೇವ್ ಅಂತ ಹೇಳಿ ಒಂದು ಆಪ್ಷನ್ ಆಯ್ತು ನೋಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಏನಂದ್ರೆ ನಿಮ್ಮದು ಫೋಟೋ ಕ್ರಾಪ್ ಆಯ್ತು. ಆ ರೀತಿ ನೀವು ಸಿಗ್ನೇಚರ್ ಕೂಡ ಕ್ರಾಪ್ ಮಾಡ್ಕೊಡ್ರಿ. ಇದ್ರದ್ದು ಎಷ್ಟು KB ಆದಂಥ ಡೀಟೇಲ್ಸ್ ನೋಡ್ಬೇಕಾಗಿತ್ತು ಅಂತ ತಿಳ್ಕೊಡ್ರಿ. ಇಲ್ಲಿ 3 ಡಾಟ್ ಐತೆ ನೋಡಿ ಸ್ನೇಹಿತರೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿರಿ. ಫಸ್ಟ್ ಆಪ್ಷನ್ ಇರ್ತದೆ ಡೀಟೇಲ್ಸ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದು 57.23 KB ಅದು. ಇದಕ್ಕೇನೆ ರಿಸೈಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ ಕೇಸ್ ರಿಸೈಜ್ ಮಾಡುವಂಥ ಅವಶ್ಯಕತೆ ಬಂತು ಅಂತ ತಿಳ್ಕೊಡ್ರಿ. ಯಾವ ರೀತಿ ರಿಸೈಜ್ ಮಾಡಬೇಕು, ಜಸ್ಟ್ ನಿಮ್ದು ಮೊಬೈಲ್ದೊಳಗೆ ಪ್ಲೇಸ್ಟೋರ್ ಓಪನ್ ಮಾಡ್ಕೊಡ್ರಿ. ಈ ಪ್ಲೇಸ್ಟೋರ್ ಒಳಗೆ QReduce Lite ಅಂತ ಟೈಪ್ ಮಾಡಿರಿ. QReduce Lite ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಇಲ್ಲಿ ಈ ರೀತಿ ಸಿಂಬಲ್ ಇರ್ತಕ್ಕಂಥದ್ದು ಒಂದು ಕಾಂಪ್ರೆಸ್ ಇಮೇಜ್ ಸೈಜ್ ಇನ್ KB ಆ್ಯಂಡ್ MB ಅಂತ ಹೇಳಿ ಒಂದು ಆ್ಯಪ್ ಕಾಣ್ತದೆ. ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಡ್ರಿ. ಇಲ್ಲಿ ಓಪನ್ ಇರೋ ಜಾಗಕ್ಕೆ ಇನ್ಸ್ಟಾಲ್ ಬರ್ತದೆ. ನನ್ನ ಕಡೆ ಓಪನ್ ಯಾಕೆ ಬರ್ತದೆ ಅಂದ್ರೆ ನನ್ನ ಟ್ಯಾಬ್ ಒಳಗೆ ಆಲ್ರೆಡಿ ಇದು ಇನ್ಸ್ಟಾಲ್ ಅದು. ನಿಮ್ಮ ಕಡೆ ಇನ್ಸ್ಟಾಲ್ ಇರೋಂಗಿಲ್ಲಲ್ಲ, ಇಲ್ಲಿ ಇನ್ಸ್ಟಾಲ್ ಅಂತ ಬರ್ತದೆ. ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಡ್ರಿ. ಇನ್ಸ್ಟಾಲ್ ಮಾಡಿದ ಮೇಲೆ ನಿಮ್ಮದು ಮೊಬೈಲ್ದೊಳಗೆ ನೋಡಿರಿ ಈ ರೀತಿ ಏನಂದ್ರೆ ಅದು ಅಪ್ಲಿಕೇಶನ್ ಕಾಣ್ತಿರ್ತದೆ. ಜಸ್ಟ್ ಆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಚೂಸ್ ಫೋಟೋ ಅಂತ ಐತೆ ನೋಡಿ ಸ್ನೇಹಿತರೆ. ಈ ಚೂಸ್ ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಚೂಸ್ ಫೋಟೋದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಫೋಲ್ಡರ್ ಓಪನ್ ಆಗ್ತವೆ. ಯಾವ ಫೋಲ್ಡರ್ದೊಳಗೆ ನಿಮ್ಮದು ಫೋಟೋ ಅದ ಆ ಫೋಲ್ಡರನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಈ ರೀತಿ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲೇನಂದ್ರೆ ಫೋಟೋ ಈ ರೀತಿ ಅಪ್ಲಿಕೇಶನ್ದೊಳಗೆ ಬರ್ತದೆ. ಇಲ್ಲಿ 2 ಸೆಟ್ಟಿಂಗ್ ನೆನ್ಪಿಟ್ಕೊಡ್ರಿ. ಕ್ವಾಲಿಟಿ ಯಾವಾಗಲೂ ಇದೇ ರೀತಿ ಇರ್ಬೇಕು, ಆಫೇ ಇರ್ಬೇಕು. ಇಲ್ಲಿ ಯಾವಾಗಲೂ KB ಸೆಲೆಕ್ಟ್ ಇರ್ಬೇಕು. ಇಲ್ಲಿ MB ಅಂತ ಸೆಲೆಕ್ಟ್ ಮಾಡ್ಲಕ್ಕೂ ಅದ. ಜಸ್ಟ್ ನೀವು KB ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನಮ್ದು ಅಪ್ಲಿಕೇಶನ್ ನಮ್ದು ಈ ಫೋಟೋದ ಸೈಜ್ ಎಷ್ಟು ಇರಬೇಕಲ್ಲಿ 50 KB ಇಂದ 200 KB, 50 KB ಇಂದ 200 KB ತನಕ ನಡೀತದೆ. ಓಕೆನಾ, ನೀವು ಎಷ್ಟರೇ ಕೊಡ್ಬೋದು. ಇಲ್ಲಿ 100 ಕೊಟ್ಟರೆ ಅಂತ ತಿಳ್ಕೊಡ್ರಿ. ಅದು ಫೋಟೋ ಸೈಜ್ 100 ಆಗ್ತದೆ. ಜಸ್ಟ್ ಕಾಂಪ್ರೆಸ್ ಮೇಲೆ ಕ್ಲಿಕ್ ಮಾಡಿರಿ. ಎಷ್ಟೈತೆ 99.65 KB ಐತೆ. ಇದೇನಂತಂದ್ರೆ ಅಪ್ಲಿಕೇಶನ್ಗೆ ಅಪ್ಲೋಡ್ ಮಾಡ್ಬೋದು.
ಇದೇ ರೀತಿ ಏನಪ್ಪ ಅಂದ್ರೆ ಸಿಗ್ನೇಚರ್ ಕೂಡ ರಿಸೈಜ್ ಮಾಡಿಕೊಡ್ರಿ. ನೆಕ್ಸ್ಟ್ ಈಗ ಡಾಕ್ಯುಮೆಂಟ್ ರಿಸೈಜ್ ಮಾಡೋದು ನೋಡೋಣ ಸ್ನೇಹಿತರೆ. ನಮ್ಮದು ಮೊಬೈಲ್ನಲ್ಲಿ ಏನು ಮಾಡಿದ್ದೀನಿ ಅಂತಂದ್ರೆ ಡಾಕ್ಯುಮೆಂಟ್ ಅಂತ ಹೇಳಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಅಲ್ಲಿ ಈ ರೀತಿ ಡಾಕ್ಯುಮೆಂಟ್ಸ್ಗಳನ್ನು ಸೇವ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನೀವು ಅಬ್ಸರ್ವ್ ಮಾಡ್ಬೋದು 2.1 MB ಅದ. ಅದನ್ನು ನಾನು 2 MBಗೆ ರಿಸೈಜ್ ಮಾಡ್ಬೇಕು ಸ್ನೇಹಿತರೆ. ಯಾವ ರೀತಿ ರಿಸೈಜ್ ಮಾಡ್ಬೇಕಂತ ಈಗ ನೋಡೋದಾದ್ರೆ ಮೊದಲನೇದಾಗಿ ನೀವು ನಿಮ್ಮದು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಕಾಂಪ್ರೆಸ್ PDF ಅಂತ ಟೈಪ್ ಮಾಡಿದ್ರೆ ಸಾಕು. ಕಾಂಪ್ರೆಸ್ PDF ಸೈಜ್ ಈ ರೀತಿ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ ಮೇಲೆ ಇಲ್ಲಿ ಫಸ್ಟಿಂದ ಒಂದು ಆಪ್ಷನ್ ಐತೆ ನೋಡ್ರಿ. ಫಸ್ಟಿಂದ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೆಲೆಕ್ಟ್ PDF ಫೈಲ್ ಮಾಡಿರಿ. ಸೆಲೆಕ್ಟ್ PDF ಫೈಲ್ ಮಾಡಿದ ಮೇಲೆ ಇಲ್ಲಿ ಮೀಡಿಯಾ ಅಂತ ಮೇಲೆ ಕ್ಲಿಕ್ ಮಾಡಿರಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ದು ಡಿಗ್ರಿ ಸರ್ಟಿಫಿಕೇಟ್ ಎಲ್ಲಿರ್ತಾವಲ್ಲ, ಯಾವ ಫೋಲ್ಡರ್ ನಿಮ್ದು ಡಿಗ್ರಿ ಸರ್ಟಿಫಿಕೇಟ್ ಇರ್ತದಲ್ಲ ಆ ಫೋಲ್ಡರ್ ಓಪನ್ ಮಾಡಿರಿ. ಜಸ್ಟ್ ಆ ಡಿಗ್ರಿ ಸರ್ಟಿಫಿಕೇಟ್ಗಳನ್ನು PDF ಅನ್ನು ಏನು ಮಾಡಿರಿ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಕಾಂಪ್ರೆಸ್ PDF ಅಂತ ಕಾಣ್ತದೆ ನೋಡಿ ಸ್ನೇಹಿತರೆ. ಇಲ್ಲಿ ರಿಕಮೆಂಡೆಡ್ ಕಂಪ್ರೆಷನ್ ಇರ್ಬೇಕಾ, ಇದು ರಿಕಮೆಂಡೆಡ್ ಕಂಪ್ರೆಷನ್ ಇರಲಿ. ಇಲ್ಲಿ ಕಾಂಪ್ರೆಸ್ PDF ಅನ್ರಿ. ಕಾಂಪ್ರೆಸ್ PDF ಆದಮೇಲೆ ನೋಡ್ರಿ ಸೈಜ್ ಏನಿತ್ತು ಮೊದಲು ಸೈಜ್ 2.12 MB ಇತ್ತು. ಈಗ ಎಷ್ಟೈತು 1.43 MB ಇತ್ತು. ಸಿಂಪಲ್ ಸ್ನೇಹಿತರೆ ಅಂತ ಡೌನ್ಲೋಡ್ ಇಲ್ಲಿ ಡೌನ್ಲೋಡ್ ಆಪ್ಷನ್ ಅದ. ಜಸ್ಟ್ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಡೌನ್ಲೋಡ್ ಅಂತ ಅನ್ರಿ. ಫೈಲ್ ಮ್ಯಾನೇಜರ್ದಾಗ ಹೋಗ್ರಿ. ಫೈಲ್ ಮ್ಯಾನೇಜರ್ದಾಗ ಹೋಗಿ ಏನಪ್ಪ ಅಂದ್ರೆ ಡೌನ್ಲೋಡ್ ಆಪ್ಷನ್ದಾಗ ಅದು ಇರ್ತದೆ. ಇಲ್ಲಿ ಡೌನ್ಲೋಡ್ ಅಂತ ಇರ್ತದ. ಡೌನ್ಲೋಡ್ನಾಗ ಇಲ್ಲಿ ಐತೆ ನೋಡ್ರಿ ಸ್ನೇಹಿತರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕಂಪ್ರೆಸ್ಡ್ ಐತಾ. ಇದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇದು ಮೂವ್ ಮಾಡ್ಕೊಡ್ರಿ. ನಿಮ್ದು ಯಾವ್ದು ಫೋಲ್ಡರ್ ಒಳಗೆ ನೀವೆಲ್ಲ ಡಾಕ್ಯುಮೆಂಟ್ಸ್ ಇಟ್ಟಿರ್ತಾರಲ್ಲ, ಸರ್ಟಿಫಿಕೇಟ್ಸ್ ಇಟ್ಟಿರ್ತಾರಲ್ಲ ಆ ಫೋಲ್ಡರ್ ಒಳಗೆ ಮೂವ್ ಮಾಡ್ಕೊಡ್ರಿ. ಈ ರೀತಿ ಮೂವ್ ಮಾಡ್ಕೊಳ್ಬೇಕು. ಇಲ್ಲಿ ಕಾಂಪ್ರೆಸ್ ಆಗಿರ್ತಕ್ಕಂಥ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇಲ್ಲಿ ಬಂತು ಸ್ನೇಹಿತರೆ. ಹಳೇದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಂತ ಏನದಲ್ಲ ಸ್ನೇಹಿತರೆ ಅದನ್ನು ಡಿಲೀಟ್ ಮಾಡಿ ಸ್ನೇಹಿತರೆ. ಡಿಲೀಟ್ ಮಾಡಿ ಈ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಹೊಸದು ಏನದಲ್ಲ ಸ್ನೇಹಿತರೆ ಅದಕ್ಕೆ ರೀನೇಮ್ ಮಾಡ್ಬೇಕು ಸ್ನೇಹಿತರೆ. ರೀನೇಮ್ ಏನದಲ್ಲ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಂತಲೇ ರೀನೇಮ್ ಮಾಡಿರಿ ಸ್ನೇಹಿತರೆ. ಈ ರೀತಿ ಡಾಕ್ಯುಮೆಂಟ್ಗಳನ್ನು ಏನಪ್ಪ ಅಂದ್ರೆ ರಿಸೈಜ್ ಮಾಡ್ಕೋಬಹುದು ಸ್ನೇಹಿತರೆ. ಫೋಟೋ ಮತ್ತು ಸಿಗ್ನೇಚರ್ ಯಾವ ರೀತಿ ರಿಸೈಜ್ ಮಾಡ್ಕೊಳ್ಬೇಕು, ಆಮೇಲೆ ಡಾಕ್ಯುಮೆಂಟ್ಸ್ಗಳನ್ನು ಅಥವಾ PDF ಅನ್ನು ಯಾವ ರೀತಿ ರಿಸೈಜ್ ಮಾಡ್ಕೊಳ್ಬೇಕಂತ ಗೊತ್ತಾಯ್ತು. ನೆಕ್ಸ್ಟ್ ನಾವೀಗ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನಿಮ್ಮದು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು KPSC ಅಫೀಷಿಯಲ್ ಪೇಜ್ ಓಪನ್ ಮಾಡಿಕೊಡ್ರಿ ಸ್ನೇಹಿತರೆ. KPSC ಅಫೀಷಿಯಲ್ ಪೇಜ್ ಅಂತೂ ಎಲ್ಲರಿಗೂ ಗೊತ್ತೈತಿ. ಜಸ್ಟ್ KPSC ಅಂತ ಟೈಪ್ ಮಾಡಿರಿ. ಈ ರೀತಿ ಲಿಂಕ್ ಬರ್ತದೆ. ಫಸ್ಟ್ ಲಿಂಕ್ ಐತೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಅಫೀಷಿಯಲ್ ಪೇಜ್ ಓಪನ್ ಆಗ್ತದೆ. ಫುಲ್ ಕೆಳಗಡೆ ಬಂದರೆ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಶನ್ಸ್ ಅದ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ KPSC ಇಂದ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ಹುದ್ದೆಗಳಿಗೆ ಈ ಹಿಂದೆ ನೀವೇನಾದರೂ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ನಿಮ್ಮ ಕಡೆ ಒಂದು ಎನ್ರೋಲ್ಮೆಂಟ್ ನಂಬರ್ ಇರ್ತದೆ, ಆಮೇಲೆ ಪಾಸ್ವರ್ಡ್ ನಿಮಗೆ ಗೊತ್ತಿರ್ತದೆ. ಈ ಎನ್ರೋಲ್ಮೆಂಟ್ ನಂಬರು ಮತ್ತು ಪಾಸ್ವರ್ಡ್ ಮುಖಾಂತರ ನೀವು ಲಾಗಿನ್ ಆಗಿ ಡೈರೆಕ್ಟ್ ಏನಪ್ಪ ಅಂದ್ರೆ ಪೋಸ್ಟಿಗೆ ಅಪ್ಲೈ ಮಾಡಬಹುದು. ಯಾರು ಇನ್ನೂವರೆಗೂ KPSC ಇಂದ ಹೊರಡಿಸಿರ್ತಕ್ಕಂಥ ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಿಲ್ಲ ಅಂತ ತಿಳ್ಕೊಳ್ರಿ, ಅವರಿಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಬರ್ತದೆ. ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಮಾಡ್ಬೇಕು ಸ್ನೇಹಿತರೆ. ಈ ಒನ್ ಟೈಮ್ ರಿಜಿಸ್ಟ್ರೇಷನ್ದೊಳಗೆ ಪ್ರೊಫೈಲ್ ಕ್ರಿಯೇಷನ್ ಮಾಡೋದು ಬರ್ತದೆ. ಓಕೆ ರೀ, ಪ್ರೊಫೈಲ್ ಕ್ರಿಯೇಷನ್ ಮಾಡೋದು ಬರ್ತದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಎರಡು ಆಪ್ಷನ್ಸ್ ಬರ್ತಾವೆ. ಅಪ್ಲಿಕೇಶನ್ದು ಲೆಫ್ಟ್ ಸೈಡ್ ನೋಡಿ ಸ್ನೇಹಿತರೆ, ಇಲ್ಲಿ ಲಾಗಿನ್ ಅಂತ ಒಂದು ತೋರಿಸ್ತಾ ಇದೆ, ಒಂದು ನ್ಯೂ ರಿಜಿಸ್ಟ್ರೇಷನ್ ಅಂತ ತೋರಿಸ್ತಾ ಇದೆ. ಈಗಾಗಲೇ ನೀವು ಈ ಹಿಂದೆ KPSC ಹೊರಡಿಸಿರ್ತಕ್ಕಂಥ ಅಧಿಸೂಚನೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರಿ ಅಂದರೆ ನಿಮ್ಮ ಕಡೆ ಅಪ್ಲಿಕೇಶನ್ ಎನ್ರೋಲ್ಮೆಂಟ್ ನಂಬರು ಆಮೇಲೆ ಪಾಸ್ವರ್ಡ್ ಇರ್ತದೆ. ಜಸ್ಟ್ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಈ ಕ್ಯಾಪ್ಚಾ ಕೋಡವನ್ನು ಇಲ್ಲಿ ಕೆಳಗಡೆ ಹಾಕಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಯೂಸರ್ ನೇಮ್ದೊಳಗೆ ನೋಡ್ರಿ ನಿಮ್ಮದು ಮೊಬೈಲ್ ನಂಬರ್ ಹಾಕಿರೂ ನಡೀತದೆ, ಇಮೇಲ್ ID ತುಂಬಿದ್ರೂ ನಡೀತದೆ, ಎನ್ರೋಲ್ಮೆಂಟ್ ನಂಬರು ತುಂಬಿದ್ರೂ ನಡೀತದೆ. ಮೂರದೊಳಗೆ ಯಾವುದಾದ್ರೂ ಒಂದು ಡೀಟೇಲನ್ನು ನೀವು ತುಂಬಿದ್ರೆ ನಡೀತದೆ ಸ್ನೇಹಿತರೆ. ಆದರೆ ಇನ್ನೂವರೆಗೂ ನೀವು KPSC ಇಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಿಲ್ಲ ಅಂತಂದ್ರೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆಯಲ್ಲ, ಈ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ ತುಂಬ್ರಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿರಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಮೊಬೈಲ್ ನಂಬರ್ಗೊಂದು OTP ಬರ್ತದೆ. ಆ OTPಯನ್ನು ನೀವು ಇಲ್ಲಿ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ OTP ಏನಂತಂದ್ರೆ ವೆರಿಫೈಡ್ ಆಯ್ತು ಸ್ನೇಹಿತರೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ನಿಮ್ಮದು ಇಮೇಲ್ ID ತುಂಬ್ರಿ. ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡನ್ನು ಸೆಟ್ ಮಾಡಿ ಸ್ನೇಹಿತರೆ. ನ್ಯೂ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಅಂತ ಅದ. ಪಾಸ್ವರ್ಡ್ ನೋಡ್ರಿ 8 ಡಿಜಿಟಿಂದ ಪಾಸ್ವರ್ಡ್ ಆಗಿರಬೇಕು. ಆ ಪಾಸ್ವರ್ಡ್ನಲ್ಲಿ ಒಂದು ಅಪ್ಪರ್ ಕೇಸ್ ಲೆಟ್ರ್, ಒಂದು ಲೋವರ್ ಕೇಸ್ ಲೆಟ್ರ್, ಒಂದು ನಂಬರು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್
ಇವೆಲ್ಲವನ್ನು ಆ ಪಾಸ್ವರ್ಡ್ನಲ್ಲಿ ಒಳಗೊಂಡಿರಬೇಕು. ಉದಾಹರಣೆಗಾಗಿ ABCDE@123 ಅಂತ ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಜಸ್ಟ್ ಇದು ಈ ರೀತಿ ನಾ ಪಾಸ್ವರ್ಡ್ ಇಟ್ಕೊಂಡಿನಿ ಅಂತ ತಿಳ್ಕೊಡ್ರಿ. ಇದರಲ್ಲಿ ನೋಡಿರಿ ಕ್ಯಾಪಿಟಲ್ ಲೆಟ್ರನ್ನು ಬಂತು, ಸ್ಮಾಲ್ ಲೆಟ್ರನ್ನು ಬಂದವು, ಸ್ಪೆಷಲ್ ಕ್ಯಾರೆಕ್ಟರ್ನು ಬಂತು, ಸಂಖ್ಯೆನೂ ಬಂತು. ಈ ರೀತಿಯ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಬೇಕು ಸ್ನೇಹಿತರೆ. ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡಿಕೊಡ್ರಿ. ಆಮೇಲೆ ಈ ಕ್ಯಾಪ್ಚಾ ಕೂಡ ಇರ್ತಕ್ಕಂಥದ್ದನ್ನು ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಎನ್ರೋಲ್ಮೆಂಟ್ ನಂಬರ್ ಜನರೇಟ್ ಆಗ್ತದೆ ಸ್ನೇಹಿತರೆ. ಅದೇ ರೀತಿ ನಿಮ್ಮದು ಮೊಬೈಲಿಗೂ ಕೂಡ ಬಂದಿರ್ತದೆ ಸ್ನೇಹಿತರೆ. ಓಕೆ ರೀ, ನೀವು ನೋಟ್ ಡೌನ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದಾದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಪೇಜಿಗೆ ಬಂತು ಸ್ನೇಹಿತರೆ. ಯೂಸರ್ ನೇಮ್ದಾಗ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೋದು ಅಥವಾ ನಿಮ್ದು ಇಮೇಲ್ ID ಅಥವಾ ಇವಾಗ ಏನು ಎನ್ರೋಲ್ಮೆಂಟ್ ನಂಬರ್ ಜನರೇಟ್ ಆಗ್ಯದ ಆ ಎನ್ರೋಲ್ಮೆಂಟ್ ನಂಬರ್ ಮೂರದೊಳಗೆ ಯಾವುದಾದ್ರೂ ಒಂದು ಡೀಟೇಲನ್ನು ಇಲ್ಲಿ ತುಂಬಬೇಕು. ನೆಕ್ಸ್ಟ್ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರ್ತಿರಲ್ಲ ಆ ಪಾಸ್ವರ್ಡನ್ನು ಇಲ್ಲಿ ತುಂಬ್ರಿ. ಈ ಕ್ಯಾಪ್ಚಾ ಕೂಡ ಕಾಣ್ತಿರ್ತಕ್ಕಂಥದ್ದನ್ನು ಇಲ್ಲಿ ತುಂಬಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿರಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪಾಸ್ ಮಾರ್ಕ್ ಬರ್ತದೆ. ಕೆಳಗೆ ಗೋ ಅಂತ ಆಪ್ಷನ್ ಅದಲ್ಲ, ಆ ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಆ್ಯಕ್ಟಿವ್ ಇರ್ತಕ್ಕಂಥ ನೋಟಿಫಿಕೇಶನ್ ಎಲ್ಲ ಇಲ್ಲಿ ತೋರಿಸ್ತಾವೆ ಸ್ನೇಹಿತರೆ. ಫಸ್ಟ್ ನೀವೀಗ ಪ್ರೊಫೈಲನ್ನು ಕ್ರಿಯೇಟ್ ಮಾಡಬೇಕು. ಎರಡನೇ ಆಪ್ಷನ್ ಐತೆ ನೋಡಿ ಸ್ನೇಹಿತರೆ, ಅಕೌಂಟ್ ಡೀಟೇಲ್ಸ್ ರಿಜಿಸ್ಟ್ರೇಷನ್ ಅಥವಾ ಅರ್ಜಿದಾರರ ನೋಂದಣಿ ವಿವರ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಪರ್ಸನಲ್ ಡೀಟೇಲ್ಸ್, ವಿದ್ಯಾರ್ಥಿ ವಿವರಗಳು, ಮೀಸಲಾತಿ ವಿವರಗಳು, ಅನುಭವದ ವಿವರಗಳು, ಇತರ ವಿವರಗಳು, ಕಡ್ಡಾಯ ಕನ್ನಡ ಪರೀಕ್ಷೆ, ಇವಿಷ್ಟು ಹಂತದಾಗ ನಿಮ್ದು ಪ್ರೊಫೈಲ್ ಕ್ರಿಯೇಷನ್ ಮಾಡ್ಬೇಕು. ಇವಿಷ್ಟು ಡೀಟೇಲ್ಸ್ ನೀವು ತುಂಬಬೇಕು. ಈಗ ಮೊದಲನೇದು ಪರ್ಸನಲ್ ಡೀಟೇಲ್ಸ್ ತುಂಬೋದು ನೋಡಂಬ್ರಿ ಸ್ನೇಹಿತರೆ. ಇಲ್ಲಿ ಫಸ್ಟ್ ಇದು ಬೋರ್ಡ್ ಟೈಪ್ ಅಂತ ಅದ. ಜಸ್ಟ್ ಇಲ್ಲಿ SSLC ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ನಂದು ಸ್ಟೇಟ್ ಬೋರ್ಡ್ ಅದ, ಅದಕ್ಕಾಗಿ ನಾನು SSLC ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಿಮ್ದು ಸ್ಟೇಟ್ ಬೋರ್ಡ್ ಇದ್ರೆ ಸ್ಟೇಟ್ ಬೋರ್ಡ್ ಮಾಡಿರಿ, CBSE ಇದ್ರೆ CBSE ಸೆಲೆಕ್ಟ್ ಮಾಡ್ಕೊಡ್ರಿ. ನಿಮಗೆ ಯಾವ್ದು ಅಪ್ಲಿಕೇಬಲ್ ಆಗ್ತದೆ ಅದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ನೆಕ್ಸ್ಟ್ ಕೆಳಗೆ ಎರಡು ಆಪ್ಷನ್ ಬರ್ತಾವೆ. SSLC 2003ಕ್ಕಿಂತ ಮೊದಲು ಮುಗಿಸಿದ್ರಿ ಅಂತಂದ್ರೆ ಇಲ್ಲಿ SSLC ಮ್ಯಾನ್ಯುವಲ್ ಎಂಟ್ರಿ ಅಂತ ಮೊದಲನೇ ಆಪ್ಷನ್ ಅದಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. SSLC ನೀವು 2003 ನಂತರ ಪಾಸ್ ಆಗಿದ್ರಿ ಅಂದ್ರೆ ಎರಡನೇ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ನಂದು 2003 ನಂತರ SSLC ಪಾಸ್ ಆಗ್ಯದ, ಅದಕ್ಕಾಗಿ ನಾನು ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ. ನಾನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. SSLC ರಿಜಿಸ್ಟ್ರೇಷನ್ ನಂಬರ್ ತುಂಬಿ ಇಲ್ಲಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿರಿ. ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಹುಟ್ಟಿದ ದಿನಾಂಕ, ಆಮೇಲೆ ಜೆಂಡರ್, ಈ 5 ಡೀಟೇಲ್ಸ್ ಏನಂದ್ರೆ SSLC ಒಳಗೆ ಇರ್ತಕ್ಕಂಥದ್ದನ್ನು ಆಟೋಮೆಟಿಕ್ ಅಪ್ಲಿಕೇಶನ್ದೊಳಗೆ ಫೆಚ್ ಆಗ್ತದೆ. ಓಕೆನಾ. ಈಗ ನೆಕ್ಸ್ಟ್ ಪೌಸ್ ನೇಮ್ ಅಂತ ಕೇಳ್ರಿ ಸ್ನೇಹಿತರೆ. ಇಲ್ಲಿ ಇನ್ ಕೇಸ್ ಇದಂತೂ ಮ್ಯಾಂಡೇಟ್ರಿ ಇಲ್ಲ, ತುಂಬಬಹುದು ತುಂಬದೇ ಇರ್ಬೋದು. ಓಕೆನಾ. ಯಾರು ವಿವಾಹಿತ ಗಂಡು ಮಕ್ಕಳು ಇದ್ರೆ ಅವ್ರು ಹೆಂಡತಿ ಹೆಸರು ಬರಿಬಹುದು, ವಿವಾಹಿತ ಹೆಣ್ಣು ಮಕ್ಕಳು ಗಂಡನ ಹೆಸರು ಇಲ್ಲಿ ಇದ್ರೆ ತುಂಬಬಹುದು. ನೆಕ್ಸ್ಟ್ ಐಡೆಂಟಿಟಿ ಪ್ರೂಫ್ ಡೀಟೇಲ್ಸ್ ತುಂಬೋದನ್ನ ನೋಡಂಬ್ರಿ. ಇಲ್ಲಿ ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಗುರುತಿನ ವಿಧ ಯಾವುದಾದ್ರು ಒಂದು ಐಡೆಂಟಿಟಿ ಪ್ರೂಫನ್ನು ಇಲ್ಲಿ ಟಿಕ್ ಮಾಡ್ಕೊಳ್ಬೇಕು. ಈಗ ಎಲ್ಲರ ಕಡೆ ಆಧಾರ್ ಕಾರ್ಡ್ ಇರ್ತದೆ, ಅದಕ್ಕಾಗಿ ನಾನು ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಗೆಟ್ ಡೇಟಾ ಅಂತ ಕಾಣ್ತದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ KYC ಪೇಜಿಗೆ ಹೋಗ್ತದೆ. ಇದು ಇಲ್ಲಿ ಕೆಳಗಡೆ ಬಂದರೆ ಆಧಾರ್ ಕಾರ್ಡ್ ನಂಬರ್, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ಇಲ್ಲಿ 3 ಆಪ್ಷನ್ ಅದಾವ. ಇಲ್ಲಿ ಜಸ್ಟ್ OTP ಏನಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೊಡ್ರಿ. OTP ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೆಕ್ಸ್ಟ್ ಜನರೇಟ್ OTP ಅಂತ ನೋಡಿ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಈ ರೀತಿ ಮೆಸೇಜ್ ಡಿಸ್ಪ್ಲೇ ಆಗ್ತದ. ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫುಲ್ ಕೆಳಗಡೆ ಬಂದರೆ OTP ಹಾಕ್ಲಕ್ಕೆ ಕೇಳ್ತಾನವ. ನಿಮ್ಮದು ಮೊಬೈಲ್ ನಂಬರ್ಗೆ ಒಂದು OTP ಬಂದಿರ್ತದ. ಆ OTP ಇಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. OTP ಅಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಧಾರ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಆಧಾರ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಾಗ ಇಲ್ಲಿ ಆಧಾರ್ ಏನು SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಡೇಟಾವನ್ನು ಫೆಚ್ ಮಾಡಿರ್ತಿರಲ್ಲ, ಅದು ಒಮ್ಮೊಮ್ಮೆ ಹೋಗ್ತಿರ್ತದೆ. ಮತ್ತೊಮ್ಮೆ ಇಲ್ಲಿ SSLC ಅದೆಲ್ಲ ಸೆಲೆಕ್ಟ್ ಮಾಡೋದಿರ್ತೈತಿ. ಇದು ನೀವು ನೆನಪಿರ್ಲಿ ಸ್ನೇಹಿತರೆ, ಆಧಾರ್ ಕಾರ್ಡ್ KYC ಮಾಡಿದ ಮೇಲೆ ಮತ್ತೊಮ್ಮೆ ಈ ಪರ್ಸನಲ್ ಡೀಟೇಲ್ಸ್ ತುಂಬಬೇಕು. ಓಕೆನಾ. ನೆಕ್ಸ್ಟ್ ಐಡೆಂಟಿಟಿ ಪ್ರೂಫ್ ಡೀಟೇಲ್ಸ್ ಒಳಗೆ ನೋಡ್ರಿ, ಈ KYC ಸಕ್ಸಸ್ಫುಲ್ ಆದಮೇಲೆ ಏನಾಯ್ತು, ಇಲ್ಲಿ ಫೋಟೋ ಆಟೋಮೆಟಿಕ್ ತೊಗೊಂಡದು. ಇಲ್ಲಿ ನೀವೇನಂತಂದ್ರೆ
ಫೋಟೋ ಮತ್ತು ಸಿಗ್ನೇಚರ್ ಮತ್ತೊಮ್ಮೆ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್. ಆಧಾರ್ ಕಾರ್ಡ್ KYC ಮಾಡಿದ ಮೇಲೆ ಇದು ಆಟೋಮೆಟಿಕ್ ಪರ್ಮನೆಂಟ್ ಅಡ್ರೆಸ್ ತಗೊಂಡ್ಬಿಟ್ಟ ಸ್ನೇಹಿತರೆ. ಅಂದ್ರೆ ಆಧಾರ್ ಕಾರ್ಡ್ ಒಳಗೆ ಏನು ಅಡ್ರೆಸ್ ಇರ್ತದಲ್ಲ ಆ ಅಡ್ರೆಸ್ ಆಟೋಮೆಟಿಕ್ ಆಗಿ ತಗೊಂಡಿರ್ತದೆ. ಈಗ ಕರೆಸ್ಪಾಂಡೆನ್ಸ್ ಅಡ್ರೆಸ್, ಸಂಪರ್ಕ ಯಾವ ರೀತಿ ಮಾಡ್ಬೇಕು ನಿಮಗೆ. ಈಗ ನೋಡ್ರಿ, ಆಧಾರ್ ಕಾರ್ಡ್ ನಾವು ಒಂದೊಂದು ಸತಿ ಏನಾಗಿಬಿಡ್ತದೆ ಅಂದ್ರೆ ಕಾಯಂ ವಿಳಾಸ ಬಿಟ್ಟಿಗೇಶನ್ ಬೇರೆ ಕಡೆ ಹೋದ್ಮೇಲೆ ಅಲ್ಲಿಂದನೇ ಆ ಅಡ್ರೆಸ್ ಇಂದ ಆಧಾರ್ ಕಾರ್ಡ್ ಮಾಡಿರ್ತೀವಿ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಮತ್ತೊಮ್ಮೆ ಸಂಪರ್ಕ ವಿಳಾಸ ತುಂಬಬಹುದು. ಇಲ್ಲಿ ನಿಮ್ದು ಕಾಯಂ ವಿಳಾಸ ಕೂಡ ಇಲ್ಲಿ ತುಂಬಬಹುದು. ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಡ್ರಿ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಡ್ರಿ, ತಾಲೂಕ್ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಕರೆಸ್ಪಾಂಡೆನ್ಸ್ ಒಂದ್ರೊಳಗೆ ತುಂಬ್ರಿ. ಏನಾದ್ರೂ ಏನಪ್ಪಾ ಅಂದ್ರೆ ನಿಮ್ದು ಯಾವ ಊರದ ಆ ಊರು ತುಂಬ್ರಿ. ಈ ಕರೆಸ್ಪಾಂಡೆನ್ಸ್ ಎರಡು ಏನೋ ತುಂಬಬೇಕಂತೇನಿಲ್ಲ. ಮತ್ತೆ ಇದು ತಲೆ ಕೆಡಿಸ್ಕೊಬೇಡ್ರಿ. ಇಲ್ಲೊಂದು ಸ್ವಲ್ಪ ತುಂಬ್ರಿ. ಇಲ್ಲೇ ತುಂಬಿಡ್ರಿ. ಕರೆಸ್ಪಾಂಡೆನ್ಸ್ ಅಡ್ರೆಸ್ ತುಂಬ್ರಿ. ಇಲ್ಲಿ ಪಿನ್ ಕೋಡ್ ತುಂಬ್ರಿ. ಓಕೆನಾ. ಇದಿಷ್ಟೇನಪ್ಪ ಅಂದ್ರೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಒಳಗೆ. ನೆಕ್ಸ್ಟ್ ದೇಹದಾಢ್ಯತೆಯ ವಿವರಗಳು, ಫಿಸಿಕಲ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್ ಸ್ನೇಹಿತರೆ. ಇದು ನೋಡ್ರಿ ಆಪ್ಷನಲ್ ಅದಿದು. ಆಪ್ಷನಲ್ ಅಂದ್ರೆ ತುಂಬಿದ್ರು ತುಂಬಬಹುದು, ಬಿಟ್ರೆ ಬಿಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ ಇದಂತಂದ್ರೆ ಇಲ್ಲಿ ಅಪ್ಲಿಕೇಶನ್ದಾಗೆ ಕೊಟ್ಟರು ಅವರು. ಅಪ್ಲಿಕೇಶನ್ದಾಗ ಏನು ಕೊಟ್ಟನ, ಈ ಸಿಂಬಾಲ್ ಎಲ್ಲೆಲ್ಲಿ ಇರ್ತದಲ್ಲ ಆ ಎಲ್ಲ ಪರ್ಟಿಕ್ಯುಲರ್ಗಳು ಕಂಪಲ್ಸರಿಯಾಗಿ ತುಂಬಲೇಬೇಕಂತ ಹೇಳ್ತಾನೆ. ಈ ರೀತಿ ಕೆಂಪದ ಸ್ಟಾರ್ ಮಾರ್ಕ್ ಎಲ್ಲೆಲ್ಲಿ ಇರ್ತಾವಲ್ಲ ಆ ಎಲ್ಲ ಡೀಟೇಲ್ಸ್ ಕಡ್ಡಾಯವಾಗಿ ತುಂಬಬೇಕಂತ ಹೇಳ್ತಾನೆ. ಓಕೆನಾ. ಇಲ್ಲಿ ದೇಹದಾಢ್ಯತೆ ವಿವರದಲ್ಲಿ ಆ ರೀತಿ ಕಡ್ಡಾಯವಾಗಿರ್ತಕ್ಕಂಥ ಸಿಂಬಾಲ್ ಇಲ್ಲ. ಇಲ್ಲಿ ನೋಡ್ರಿ, ಈ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಒಳಗೆ ಇಲ್ಲಿ ಸಿಂಬಾಲ್ ಐತಿಲ್ರಿ, ಇದು ಕಂಪಲ್ಸರಿ ತುಂಬಬೇಕಂತ ಅರ್ಥ. ಈ ದೇಹದಾಢ್ಯತೆ ವಿವರದೊಳಗೆ ಆ ರೀತಿ ಇಲ್ಲ. ಇದು ತುಂಬಿದ್ರೆ ತುಂಬೋದು, ಬಿಟ್ಟರೆ ಬಿಡ್ಬೋದು. ಇನ್ ಕೇಸ್ ತುಂಬುತ್ತಿದ್ರಿ ಅಂತಂದ್ರೆ ನೀವು ಗೌರ್ಮೆಂಟ್ ಡಾಕ್ಟರ್ ಕಡೆಯಿಂದ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂಬರ್ಬೇಕು. ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂಬರ್ಬೇಕು. ಆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ದೊಳಗೆ ಇವೆಲ್ಲ ಡೀಟೇಲ್ಸ್ ಇರ್ತಾವೆ. ಎತ್ತರ, ಹೈಟ್, ನಿಮ್ಮದು ತೂಕ, ಎದೆ ಸುತ್ತಳತೆ, ಎದೆಯನ್ನು ಹಿಗ್ಗಿಸಿದಾಗ ಎಷ್ಟು ಸುತ್ತಳತೆ ಬರ್ತದ ಅಂತಂತೇಳಿ, ಆಮೇಲೆ ದೂರದೃಷ್ಟಿ, ಸಮೀಪ ದೃಷ್ಟಿ, ಇವೆಲ್ಲ ಡೀಟೇಲ್ಸ್ ಆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ನಾಗ ಇರ್ತದೆ. ಅದನ್ನು ತುಂಬಬಹುದು. ನೆಕ್ಸ್ಟ್ ಅದಕ್ಕೆ ಏನು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ತಂದಿರಲ್ಲ ಆ ಸರ್ಟಿಫಿಕೇಟ್ ಏನಂದ್ರೆ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇದು ಆದಮೇಲೆ ನೆಕ್ಸ್ಟ್ ಬರ್ರಿ KPSC ಪರೀಕ್ಷೆಯ ವಿವರಗಳು. ಈಗಾಗಲೇ ನೀವು ಹಿಂದೆ ಏನಾದರೂ KPSC ಎಕ್ಸಾಮ್ ಬರ್ದಿದ್ರಿ ಅಂತ ತಿಳ್ಕೊಳ್ರಿ. ಅಂದ್ರೆ KPSC ಹೊರಡಿಸಿರ್ತಕ್ಕಂಥ ನೋಟಿಫಿಕೇಶನ್ ಹೊರಡಿಸಿರ್ತಕ್ಕಂಥ ಎಕ್ಸಾಮ್ಗಳಿಗೆ ನೀವು ಬರ್ದಿದ್ರಿ ಎಕ್ಸಾಮ್ ಅಂತಂದ್ರೆ ಇಲ್ಲಿ ಎಸ್ ಕೊಡ್ಬೇಕು. ಎಸ್ ಕೊಡೋದು ಅಷ್ಟೇ ಅಲ್ಲ, ಅದ್ರದ್ದು ಡೀಟೇಲ್ಸ್ನು ತುಂಬಬೇಕು. ಯಾವುದೇನಪ್ಪ ಅಂದ್ರೆ ಈಗ FDA ಉದಾಹರಣೆಗೆ ಬರ್ದ್ರಿ ಅಂತ ತಿಳ್ಕೊಳ್ರಿ. FDA ನೋಟಿಫಿಕೇಶನ್ ಬಿಟ್ಟಿರ್ತದ, ಆ ನೋಟಿಫಿಕೇಶನ್ ನಂಬರ್ ಬರಿಬೇಕು. ಆಮೇಲೆ FDA ರಿಜಿಸ್ಟ್ರೇಷನ್ ಮಾಡಿಸೋ ಟೈಮ್ನಾಗ ಅದು ರಿಜಿಸ್ಟ್ರೇಷನ್ ನಂಬರ್ ಏನಿತ್ತು ಅಂತ ಕಿಸಿಂದೇಳಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಬರಿಬೇಕಾಗ್ತದ. ಇನ್ ಕೇಸ್ ನೀವು ಇನ್ನೂವರೆಗೆ KPSC ಎಕ್ಸಾಮ್ ಬರ್ದಿದ್ದಿಲ್ಲಪ್ಪ ಅಂದ್ರೆ ಜಸ್ಟ್ ಇಲ್ಲಿ ನೋ ಕೊಡ್ರಿ. ನೆಕ್ಸ್ಟ್ KS ಎಕ್ಸಾಮ್ ಏನಾದರೂ ಹಿಂದೆ ಬರ್ದಿರಿ ಅಂತ ಕೇಳೋಣ. ಇನ್ ಕೇಸ್ ನೀವು ಇದಕ್ಕಿಂತ ಹಿಂದೆ ನೀವು KS ಎಕ್ಸಾಮ್ ಬರ್ದಿರಿ ಅಂದ್ರೆ ಇಲ್ಲಿ ಜಸ್ಟ್ ಎಸ್ ಕೊಡ್ಬೇಕು. ಆಮೇಲೆ ನೋಟಿಫಿಕೇಶನ್ ನಂಬರ್ ಇಲ್ಲಿ ಬರಿಬೇಕಿಲ್ಲಿ. ಆಮೇಲೆ ಆ KS ರಿಜಿಸ್ಟ್ರೇಷನ್ ನಂಬರ್, KS ರಿಜಿಸ್ಟ್ರೇಷನ್ ಮಾಡೋ ಟೈಮಿಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗಿರುತ್ತೆ, ಆ ರಿಜಿಸ್ಟ್ರೇಷನ್ ನಂಬರ್ ಬರಿಬೇಕು. ಆಮೇಲೆ ಎಷ್ಟು ಸರ್ತಿ ನೀವು KS ಎಕ್ಸಾಮ್ ಬರ್ದಿರಿ ಅಂತ ಕಿಸಿಂದ ಇಲ್ಲಿ ಬರಿಬೇಕಾಗ್ತದೆ. ಇನ್ ಕೇಸ್ ನೀವು KS ಎಕ್ಸಾಮ್ ಬರ್ದಿದ್ದಿಲ್ಲ ಅಂದ್ರೆ ಜಸ್ಟ್ ನೋ ಕೊಡ್ರಿ ಸ್ನೇಹಿತರೆ. ನೋ ಕೊಟ್ಟು ಇಲ್ಲಿ ಸೇವ್ ಅಂತ ಕಾಣ್ತದೆ ನೋಡಿ ಸ್ನೇಹಿತರೆ. ಈ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ ಸ್ನೇಹಿತರೆ, ನಿಮ್ದು ಡೇಟಾ ಸೇವ್ ಸಕ್ಸಸ್ಫುಲಿ ಆಗ್ತದೆ. ಇಲ್ಲಿ ಫೋಟೋ ಅಪ್ಲೋಡ್ ಮಾಡ್ಬೇಕು ನೋಡ್ರಿ. ಈ ಫೋಟೋ ಅಂತ ಚೂಸ್ ಫೈಲ್ ಅಂತ ಅದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ 3 ಆಪ್ಷನ್ ಓಪನ್ ಆಗ್ತಾವ. ಇಲ್ಲಿ ಮೀಡಿಯಾ ಅಂತ ಆಪ್ಷನ್ ಅದ್ ನೋಡ್ರಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ರೀಸೆಂಟ್ ಅಂತ ಇರ್ತದೆ. ಇಲ್ಲಿ ಇನ್ ಕೇಸ್ ರೀಸೆಂಟ್ ಇಲ್ಲಪ್ಪ ಅಂತಂದ್ರೆ ಈ 3 ಕಡ್ಡಿ ಒಳಗೆ ಹೋಗಿ ರೀಸೆಂಟ್ ಅಂತ ಮಾಡ್ರಿ. ಅಂದ್ರೆ ರೀಸೆಂಟ್ ಅಂತ ಯಾಕೆ ಮಾಡ್ಬೇಕಂದ್ರೆ ರಿಸೈಜ್ ಮಾಡಿದ್ದೇನಪ್ಪ ಅಂದ್ರೆ ರೀಸೆಂಟ್ ಒಳಗೆ ಬಂದಿರ್ತಾವೆ, ಅಲ್ಲಿ ಮೇಲೆ ಟಾಪ್ನಾಗೆ ಕಾಣ್ತಾವೆ. ಈಗ ನೋಡ್ರಿ ಇಲ್ಲಿ ಟಾಪ್ನಾಗ ಕಾಣಕತ್ತದ ನೋಡ್ರಿ ಸ್ನೇಹಿತರೆ, ನಂದು ರಿಸೈಜ್ ಮಾಡಿರ್ತಕ್ಕಂಥ ಫೋಟೋ. ಜಸ್ಟ್ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ 2 ಫೋಟೋ ಕಾಣ್ತಿರ್ತಾವ, ಒಂದು ರಿಸೈಜ್ ಮಾಡಲಾರ್ದ ಫೋಟೋ, ಒಂದು ರಿಸೈಜ್ ಮಾಡಿರ್ತಕ್ಕಂಥ ಫೋಟೋ. ನೀವು ರಿಸೈಜ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಸೈಜ್ ನೋಡ್ಕೋಬೇಕು. ಸೈಜ್ ನೋಡಿ ಜಸ್ಟ್ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊರಿ ಸ್ನೇಹಿತರೆ. ಈ ರೀತಿ ಏನಂತಂದ್ರೆ ಇಲ್ಲಿ ಫೋಟೋ ಸೆಲೆಕ್ಟ್ ಆಯ್ತು. ಈಗ ಇದು ಫೋಟೋ ಸೆಲೆಕ್ಟ್ ಆಗ್ಯದ. ಅದೇ ರೀತಿ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡ್ಕೊಡ್ರಿ. ಜಸ್ಟ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ರಿ. ನಂದು ಏನಪ್ಪ ಅಂತಂದ್ರೆ ಅದು ರೀಸೆಂಟಾಗಿ ಸೈಜ್ ಏನಂದ್ರೆ ಇದು ಮಾಡಿಲ್ಲ, ಅದು ರಿಸೈಜ್ ಮಾಡಿಲ್ಲ. ಅದಕ್ಕಾಗಿ ನಾನು ಗ್ಯಾಲರಿಗೆ ಹೋಗ್ತೀನಿ. ಗ್ಯಾಲರಿಗೆ ಹೋಗಿ ಇಲ್ಲಿ ಪಿಕ್ಚರ್ಸ್ ಒಳಗೆ ನಂದು ಸೈನ್ ಐತಿ, ಸೆಲೆಕ್ಟ್ ಮಾಡ್ಕೊಂಡೆ. ಈ 2 ಏನಂತಂದ್ರೆ ಸೆಲೆಕ್ಟ್ ಆದಮೇಲೆ ಈ ರೀತಿ ಕಾಣಬೇಕು. ಅದು ಸೆಲೆಕ್ಟ್ ಆಗಿರ್ತಕ್ಕಂಥದ್ದನ್ನು ಕಾಣಬೇಕು. ಆ್ಯಕ್ಚುಲಿ ಏನಪ್ಪ ಅಂದ್ರೆ ಫೋಟೋ ಇತ್ತಂದ್ರೆ ಫೋಟೋ ಅಂತ ಅಲ್ಲಿ ರೀನೇಮ್ ಮಾಡಿರಿ. ನಾನು ರೀನೇಮ್ ಮಾಡಿಲ್ಲ, ಈ ರೀತಿ ಮಾಡಬಾರ್ದು, ರೀನೇಮ್ ಮಾಡ್ಬೇಕು ಅದಕ್ಕೆ. ಓಕೆನಾ. ಇದೆಲ್ಲ ಆದಮೇಲೆ ಜಸ್ಟ್ ನೀವು ಸೇವ್ ಅಂತ ಆಪ್ಷನ್ ಐತೆ ನೋಡಿ ಸ್ನೇಹಿತರೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್
ಅಪಿಯರ್ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಐತೆ ನೋಡಿ ಸ್ನೇಹಿತರೆ, ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಏನಂತಂದ್ರೆ ಎಜುಕೇಷನ್ ಡೀಟೇಲ್ಸ್ ಬಂತೀಗ. ಆಗಲೇ ಪರ್ಸನಲ್ ಡೀಟೇಲ್ಸ್ ಮೇಲೆ ಇತ್ತು, ಈಗ ಎಜುಕೇಷನ್ ಡೀಟೇಲ್ಸ್ ಬಂತು ಸ್ನೇಹಿತರೆ. ಈಗ ಎಜುಕೇಷನ್ ಡೀಟೇಲ್ಸನ್ನು ತುಂಬಬೇಕು. ಈಗಾಗಲೇ ಏನಂದ್ರೆ ನಾವು ರಿಜಿಸ್ಟರ್ ಮಾಡೋ ಟೈಮ್ನಾಗ SSLC ಡೀಟೇಲ್ಸನ್ನು ತುಂಬಿವಿ. ಇಲ್ಲಿ ಅದಕ್ಕಾಗಿ ಇಲ್ಲಿ ಆ್ಯಡ್ ಆಗ್ಯದ ಇಲ್ಲಿ. ಓಕೆನಾ, ಅದಕ್ಕಾಗಿ ಏನಪ್ಪ ಅಂದ್ರೆ ಇಲ್ಲಿ ಮತ್ತೊಮ್ಮೆ SSLC ತುಂಬಾರ್ದು. ಜಸ್ಟ್ ನೀವು ಇಲ್ಲಿ PUC ಸೆಲೆಕ್ಟ್ ಮಾಡ್ಕೊಡ್ರಿ. ಅಂದ್ರೆ SSLCದ ನಂತರದ ಎಜುಕೇಷನ್ ಕ್ವಾಲಿಫಿಕೇಶನನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಈಗ ನಾ PUC ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ನೆಕ್ಸ್ಟ್ ಬೋರ್ಡ್ ವಿವರ ಕೇಳೋಣ ಸ್ನೇಹಿತರೆ. ಬೋರ್ಡ್ ವಿವರದೊಳಗೆ ಸ್ಟೇಟ್ ಬೋರ್ಡು, CBSE ಬೋರ್ಡು, ICSE ಬೋರ್ಡು, ಅದರ್ ಬೋರ್ಡು ಅಂತ ಕಿಸಿನ್ ಕೇಳೋಣ. ನೋಡ್ರಿ, ನಿಮ್ಗೆ ಅಪ್ಲಿಕೇಬಲ್ ಇರ್ತಕ್ಕಂಥ ಬೋರ್ಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಯಾರು ಸ್ಟೇಟ್ ಬೋರ್ಡ್ನಾಗ ಓದಿರ್ತಿರಲ್ಲ ಜಸ್ಟ್ ಅವರು PUC ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ, ಈಗ ಇಲ್ಲಿ PUC ಬೋರ್ಡ್ ಸೆಲೆಕ್ಟ್ ಮಾಡಿದ ಮೇಲೆ 2 ಆಪ್ಷನ್ ಬರ್ತಾವ. ಇಲ್ಲಿ 2 ಆಪ್ಷನ್ ಕಾಣ್ತಾವ. PUC 2008ಕ್ಕಿಂತ ಮೊದಲು ಯಾರು ಪಾಸ್ ಮಾಡಿದ್ರಲ್ಲ PUC ಅವರು ಫಸ್ಟ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. 2008ರ ನಂತರ PUC ಯಾರು ಪಾಸ್ ಮಾಡಿರಿ ಅವರು 2ನೇ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಈ ರೀತಿ 2ನೇ ಆಪ್ಷನ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ PUCದ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ಇಲ್ಲಿ ಈ ಪಾಸ್ ಇಯರ್ ಕೇಳೋಣ. ಯಾವ ರೀತಿ ತುಂಬಬೇಕಂದ್ರೆ ಉದಾಹರಣೆಗೆ ನೀವು 2021ಕ್ಕೆ PUC ಮುಗಿಸಿರಿ ಅಂತ ತಿಳ್ಕೊಳ್ರಿ. ಮಾರ್ಕ್ಸ್ ಕಾರ್ಡ್ ಮೇಲೆ ಮಂತ್ ಆಮೇಲೆ ಇಯರ್ ಇರ್ತದೆ. ಮಂತಿನ ಮೊದಲಿನ 3 ಅಕ್ಷರ ತಗೋರಿ. ಉದಾಹರಣೆಗೆ ಮಾರ್ಚ್ನಾಗ ಮುಗಿದಿರ್ತದೆ. ನಾರ್ಮಲಿ ಮಾರ್ಚ್ ಅಂತಾನೆ ಇರ್ತದ. MAR 2021. ಇನ್ ಕೇಸ್ ನಿಮ್ದು 2022 ಮುಗಿದಿತ್ತಂದ್ರೆ MAR 2022. ಈ ರೀತಿ ತುಂಬಬೇಕಿಲ್ಲಿ. ತುಂಬಿಗೆಸಿಂದ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಬೇಕು. ಗೆಟ್ ಡೇಟಾದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ರಿ ಕಾಲೇಜ್ ನೇಮ್, ಆಮೇಲೆ ನೀವು ಎಷ್ಟು PUC ಒಳಗೆ ಎಷ್ಟು ಅಂಕ ತಗೊಂಡಿರಿ, ಆಮೇಲೆ PUC ಎಷ್ಟು ಮಾರ್ಕ್ಸ್ ಇಂದಿತ್ತು ಎಕ್ಸಾಮ್ ಅಂತ ಅನ್ನೋದ್ರ ಬಗ್ಗೆ, ಅದೇ ರೀತಿ ಪರ್ಸೆಂಟೇಜ್ ಆಟೋಮೆಟಿಕ್ ಫೆಚ್ ಆಯ್ತು ಸ್ನೇಹಿತರೆ. ಇನ್ ಕೇಸ್ ಫೆಚ್ ಆಗಲಿಲ್ಲ ಅಂತ ತಿಳ್ಕೊಳ್ರಿ. ಇನ್ ಕೇಸ್ ಫೆಚ್ ಆಗಲಿಲ್ಲ ಅಂತಂದ್ರೆ ಜಸ್ಟ್ ಇಲ್ಲಿ ಮ್ಯಾನ್ಯುವಲ್ ಅಂತ ಸೆಲೆಕ್ಟ್ ಮಾಡ್ರಿ. ಇಲ್ಲಿ PUC ಮ್ಯಾನ್ಯುವಲ್ ಎಂಟ್ರಿ ಅಂತ ಸೆಲೆಕ್ಟ್ ಮಾಡ್ರಿ. ಮ್ಯಾನ್ಯುವಲ್ ಆಗಿ ಎಲ್ಲವನ್ನ ನೀಟಾಗಿ ತುಂಬ್ರಿ. ಓಕೆನಾ, ಈಗ ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ರಿಸಲ್ಟ್ ಸೆಲೆಕ್ಟ್ ಮಾಡ್ಕೊಡ್ರಿ. ರಿಸಲ್ಟ್ ಟೈಪ್ ಈ ರೀತಿ ಏನಪ್ಪ ಅಂದ್ರೆ ಇಲ್ಲಿ ಪಾಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಮಾರ್ಕ್ಸ್ ಟೈಪ್ದೊಳಗೆ ಮಾರ್ಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನಿಮ್ಗೆ ಇನ್ ಕೇಸ್ ನಿಮ್ದು ಅಂಕಪಟ್ಟಿ ಗ್ರೇಡ್ ಪಾಯಿಂಟ್ಸ್ ಒಳಗಿತ್ತು ಅಂತ ತಿಳ್ಕೊಡ್ರಿ. CGPA OGPA ಅಂತ ಇರ್ತದ. ಅದೇನಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ 2 ಆಪ್ಷನ್ ಅದ ಸೆಲೆಕ್ಟ್ ಮಾಡ್ಕೊಳಕ್ಕೆ. ಸೆಲೆಕ್ಟ್ ಮಾಡ್ಕೊಡ್ರಿ. ಇದಾದ್ಮೇಲೆ ಇಲ್ಲಿ ನಿಮ್ದು PUC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡ್ಬೇಕು. ಈ PUC ಮಾರ್ಕ್ಸ್ ಕಾರ್ಡ್ ಏನು ಅಪ್ಲೋಡ್ ಕೇಳೇನಲ್ಲ ಅದು PDF ಫಾರ್ಮೆಟ್ನಾಗ ಇರಬೇಕು. ಅದು ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು? ಜಸ್ಟ್ ಇಲ್ಲಿ ಚೂಸ್ ಫೈಲ್ ಅಂತ ಐತೆ ನೋಡ್ರಿ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ಇಲ್ಲಿ ಮೀಡಿಯಾ ಅಂತ ಐತೆ ನೋಡ್ರಿ, ಮೀಡಿಯಾದ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ 3 ಕಡ್ಡಿ ಕಾಣ್ತಾ ನೋಡ್ರಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಐತೆ ನೋಡ್ರಿ ಸ್ನೇಹಿತರೆ. ಯಾಕಂದ್ರೆ ನಂದು ಸರ್ಟಿಫಿಕೇಟ್ಗಳನ್ನ ಡಾಕ್ಯುಮೆಂಟ್ಸ್ ಒಳಗನೆ ಸೇವ್ ಮಾಡೀನಿ, ಅದಕ್ಕಾಗಿ ನಾನು ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಮತ್ತೆ ವೆರೈಟಿ ಏನೋ ಭಾಳಷ್ಟು ಫೋಲ್ಡರ್ ಬಂದು ನೀವು ನಿಮ್ದು ಫೈಲ್ಸ್ಗಳು, ನಿಮ್ದು ಸರ್ಟಿಫಿಕೇಟ್ಸ್ಗಳು ಯಾವ ಫೋಲ್ಡರ್ ಒಳಗೆ ಸೇವ್ ಮಾಡಿರ್ತೀರಿ ಆ ಫೋಲ್ಡರನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ನೋಡ್ರಿ ನಾನೇನು ಮಾಡಿದ್ದೀನಿ, ಡಾಕ್ಯುಮೆಂಟ್ಸ್ ಒಳಗೆ ನನ್ನ ಸರ್ಟಿಫಿಕೇಟ್ ಸೇವ್ ಮಾಡಿದ್ದೆ, ಅದಕ್ಕಾಗಿ ಇಲ್ಲಿ ಸರ್ಟಿಫಿಕೇಟ್ಗಳು ಅದಾವೆ. ನಾನು ಏನು ಮಾಡ್ತೀನಿ, ಜಸ್ಟ್ PUC ಅಂತ ಇಲ್ಲಿ PDF ಕಾಣ್ತದ, ಈ PDF ಮೇಲೆ ಕ್ಲಿಕ್ ಮಾಡ್ತೀನಿ. PDF ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ PUC ಅಂತ ಸೆಲೆಕ್ಟ್ ಆಯ್ತು ನೋಡ್ರಿ ಸ್ನೇಹಿತರೆ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಸೇವ್ ಅಂತ ಕಾಣ್ತಾ ಇದೆಯಲ್ಲ, ಈ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇನು ಬಂತು, PUC ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಅಂದ್ರೆ PUC ಇಷ್ಟ ತನಕ ಏನು ಎಂಟ್ರಿ ಮಾಡಿವಲ್ಲ ಅದು ಸೇವ್ ಆಗ್ಯದ ಅಂತ ಕಿಸಿಂದ ಬಂತು. ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಅಪ್ಲಿಕೇಶನ್ ಒಂದು ಸ್ವಲ್ಪ ಮೇಲೆ ಎಬ್ಸ್ರಿ. ಇಲ್ಲಿ ಕೆಳಗೆ PUCದ ಡೀಟೇಲ್ಸ್ ಕೂಡ ಬರ್ತದೆ. ಹೆಂಗೆ SSLCದ ಕಾಣ್ತಿತ್ತಲ್ಲ ಅದೇ ರೀತಿ PUC ಡೀಟೇಲ್ಸ್ ಇಲ್ಲಿ ಬಂತು. ಇನ್ ಕೇಸ್ PUCದಾಗ ಏನಾದರೂ ನೀವು ಚೇಂಜಸ್ ಮಾಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಎಡಿಟ್ ಅದು, PUC ಆಗಲಿ SSLC ಯಾರಾಗಲಿ ಏನಾದ್ರು ಚೇಂಜಸ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಎಡಿಟ್ ಆಪ್ಷನ್ ಅದ. ಎಡಿಟ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು SSLC PUC ಆಮೇಲೆ ಡಿಗ್ರಿ ಪ್ರತಿಯೊಂದನ್ನು ಡೀಟೇಲ್ಸನ್ನು ಚೇಂಜ್ ಮಾಡಬಹುದು. ಈ SSLC ಏನದಲ್ಲ ಇನ್ ಡಿಫಾಲ್ಟ್ ಆಗಿ ಇಲ್ಲಿ ಸೇವ್ ಆಗಿತ್ತು. ಅದಕ್ಕಾಗಿ ಅದನ್ನು ಏನೂ ತುಂಬಿರಲಿಲ್ಲ ನಾವು. ಆದ್ರೆ ಆಗಲೇ SSLC ಜಸ್ಟ್ ಡೀಟೇಲ್ಸ್ ಸೇವ್ ಆಗ್ಯದ, ಅಲ್ಲಿ PDF ಅಪ್ಲೋಡ್ ಮಾಡಿರಲಿಲ್ಲ. ಅದಕ್ಕಾಗಿ ಒಮ್ಮೆ ಎಡಿಟ್ ಅಂತ ಇತ್ತು ಆಪ್ಷನ್ ನೋಡ್ರಿ ಸ್ನೇಹಿತರೆ. ಇಲ್ಲಿ ಮೂಲ್ಯಾಗ ಕಾಣ್ತಾ ಇದಲ್ಲ, ಇಲ್ಲಿ ಎಡಿಟ್ ಅಂತ ಆಪ್ಷನ್ ಕಾಣ್ತಾ ಇದಿಲ್ಲ, ಅದ್ರ ಮೇಲೆ ಈ ಎಡಿಟ್ ಮೇಲೆ ಕ್ಲಿಕ್ ಮಾಡಿರಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ SSLC ಅಂತೂ ಸೆಲೆಕ್ಟ್ ಆದ, ರಿಜಿಸ್ಟ್ರೇಷನ್ ನಂಬರ್ನು ಸೆಲೆಕ್ಟ್ ಆದ, ಶಾಲೆ ಹೆಸರನ್ನು ಸೆಲೆಕ್ಟ್ ಆದ. ಇಲ್ಲಿ ರಾಜ್ಯದಾಗ ನೋಡ್ರಿ ಯಾವ ಏನಪ್ಪ ಅಂದ್ರೆ ರಾಜ್ಯದೊಳಗೆ ಜಸ್ಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಬೋರ್ಡ್ ಏನಪ್ಪ ಅಂದ್ರೆ 10th ಅಂತ ಆಟೋಮೆಟಿಕ್ ಸೆಲೆಕ್ಟ್ ಆದ. ಇಲ್ಲಿ ಫಲಿತಾಂಶ ಪಾಸ್ ಅಂತ ಮಾಡ್ರಿ.
ಇಲ್ಲಿ ನಿಮ್ದು ಮಾರ್ಕ್ಸ್ ಕಾರ್ಡಿನ CGP ಒಳಗಾದ OGP ಒಳಗಾದ ಅಥವಾ ಮಾರ್ಕ್ಸ್ನಾಗ ಅದ ಅಂತ ಅನ್ನೋದ್ರ ಬಗ್ಗೆ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ತೊಗೊಂಡಿರ್ತಕ್ಕಂಥ ಮಾರ್ಕ್ಸ್ ಆಮೇಲೆ ಎಕ್ಸಾಮ್ದಾಗ ಎಷ್ಟು ಮಾರ್ಕ್ಸ್ ಇದ್ದು ಎಷ್ಟು ಪರ್ಸೆಂಟೇಜ್ ಆಯ್ತು ಅಂತ ಹೇಳಿ ಆಟೋಮೆಟಿಕ್ ಡೇಟಾ ಏನಪ್ಪ ಅಂದ್ರೆ ಈ ವೆಬ್ಸೈಟಿಂದನೇ ಫೆಚ್ ಆಗ್ಯದ. ಇಲ್ಲಿ ಆಪ್ಷನ್ ಐತೆ ನೋಡಿ ಸ್ನೇಹಿತರೆ, ಇದು PDF ಅಪ್ಲೋಡ್ ಮಾಡ್ಬೇಕು. SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡ್ಬೇಕು. ಯಾವ ರೀತಿ ಅಪ್ಲೋಡ್ ಮಾಡ್ತೀರಿ, ಜಸ್ಟ್ ಚೂಸ್ ಮೇಲೆ ಕ್ಲಿಕ್ ಮಾಡಿರಿ. ಚೂಸ್ ಮೇಲೆ ಕ್ಲಿಕ್ ಮಾಡಿರಿ, ಈ ರೀತಿ 3 ಆಪ್ಷನ್ ಬರ್ತಾವೆ. ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿರಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ರಿ ನಂದು ಡಾಕ್ಯುಮೆಂಟ್ಸ್ ಆಟೋಮೆಟಿಕಲಿ ಸೆಲೆಕ್ಟ್ ಅದ. ಯಾಕಂದ್ರೆ ಆಗಲೇ ಒಂದು ಅಪ್ಲೋಡ್ ಮಾಡಿದ್ದೀನಲ್ಲ, ಅದಕ್ಕಾಗಿ ಇಲ್ಲಿ ಡಾಕ್ಯುಮೆಂಟ್ ಅಂತ ಹೇಳಿ ಸೆಲೆಕ್ಟ್ ಅದ. ಈ ಡಾಕ್ಯುಮೆಂಟ್ಸ್ ಒಳಗೆ ನಂದು ಫೋಲ್ಡರ್ ಅದಾವ. ನಿಮ್ದು ಸರ್ಟಿಫಿಕೇಟ್ಸ್ ಯಾವ್ದು ಫೋಲ್ಡರ್ ಒಳಗೆ ಸೇವ್ ಇರ್ತಾವ ಆ ಫೋಲ್ಡರನ್ನು ಓಪನ್ ಮಾಡ್ಕೊಳ್ಬೇಕು. ಓಕೆನಾ, ನನ್ನ ಸರ್ಟಿಫಿಕೇಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಒಳಗನೆ ಸೇವ್ ಇರೋದ್ರಿಂದ ನಾನು ಡಾಕ್ಯುಮೆಂಟ್ಸ್ ಫೋಲ್ಡರ್ ಓಪನ್ ಮಾಡೀನಿ. ಜಸ್ಟ್ ಇಲ್ಲಿ SSLC ಅಂತ ಮಾರ್ಕ್ಸ್ ಕಾರ್ಡ್ ಇಲ್ಲಿ PDF ಐತೆ ನೋಡಿ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ SSLC ಅಂತೇನಂದ್ರೆ ಇಲ್ಲಿ ಸೆಲೆಕ್ಟ್ ಆಯ್ತು. ಜಸ್ಟ್ ನಾವೇನು ಮಾಡ್ಬೇಕು, ಇಲ್ಲಿ ಅಪ್ಡೇಟ್ ಅಂತ ಐತೆ ನೋಡಿ ಸ್ನೇಹಿತರೆ, ಈ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ರ ಮೇಲೆ ಇಲ್ಲಿ SSLC ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗೇನೈತಿ, ಈಗ SSLC PUC ಡೀಟೇಲ್ಸ್ ಏನಪ್ಪ ಅಂದ್ರೆ ತುಂಬಿದಂಗೆ ಆಯ್ತು. ಇಲ್ಲಿ ನೋಡ್ರಿ, ಇನ್ ಕೇಸ್ ನಿಮಗೆ ಡೌಟ್ ಇತ್ತು ಯಾವ PDF ನಾನು ತುಂಬಿನಪ್ಪ ಅಂತ ಡೌಟ್ ಇತ್ತಪ್ಪ ಅಂದ್ರೆ ಇಲ್ಲಿ PDF ಚಿತ್ರ ಆದ್ ನೋಡ್ರಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಕೊಡ್ರಿ, ನೀವು ತುಂಬಿರ್ತಕ್ಕಂಥದ್ದನ್ನ ಈ ರೀತಿ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ಕಾಣ್ತದೆ ಡೌನ್ಲೋಡ್ ಆಗೇನಪ್ಪ ಅಂತಂದ್ರೆ ಕಾಣ್ತದೆ. ಅದೇ ಡಾಕ್ಯುಮೆಂಟ್ ಏನಂತಂದ್ರೆ ಅಪ್ಲೋಡ್ ಮಾಡಿದಿರಿ ಅಂತಂದ್ರೆ ಇಟ್ಸ್ ಓಕೆ. ಇನ್ ಕೇಸ್ ತಪ್ಪು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದಿರಿ ಅಂತಂದ್ರೆ ಮತ್ತೊಮ್ಮೆ ಎಡಿಟ್ ಮೇಲೆ ಕ್ಲಿಕ್ ಮಾಡೋದು, ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡೋದು, ಮತ್ತೊಮ್ಮೆ ಚೂಸ್ ಫೈಲ್ ಮಾಡೋದು, ಅಪ್ಲೋಡ್ ಮಾಡೋದು. ಸಿಂಪಲ್ ಐತಿ. ಓಕೆನಾ, ನೆಕ್ಸ್ಟ್ ಈಗ ಜಸ್ಟ್ ಇಲ್ಲಿ ಸೆಲೆಕ್ಟ್ ಕ್ವಾಲಿಫಿಕೇಶನ್ದಾಗ ಹೋಗಿ ಅಂಡರ್ ಗ್ರಾಜುಯೇಟ್ ಆರ್ ಡಿಗ್ರಿ ಅಂತ ಐತಿ ನೋಡಿ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಮತ್ತು ಡೈರೆಕ್ಟ್ ಡಿಗ್ರಿ ಅಂತ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಡ್ರಿ. ಅದು ಯಾರಿಗಂತಂದ್ರೆ ಓಪನ್ ಯೂನಿವರ್ಸಿಟಿದಾಗ ಡೈರೆಕ್ಟ್ ಎಕ್ಸಾಮ್ ಬರೆದು ಬಂದಿರ್ತಾರಲ್ಲ ಅಂಥವ್ರಿಗೆ ಅದು. ಇಲ್ಲಿ ನೀವು ಅಂಡರ್ ಗ್ರಾಜುಯೇಟ್ ಆರ್ ಡಿಗ್ರಿ ಅಂತ ಅದಲ್ಲ, ಇದು ರೆಗ್ಯುಲರ್ ಕೋರ್ಸಿಂದ ಇದು ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆನಾ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ರಿ. ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ನಿಮ್ದು ಬೋರ್ಡ್ ಯಾವ್ದದ ಆ ಬೋರ್ಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನಮ್ದು BCom ಸ್ನೇಹಿತರೆ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ BCom ಅದ, ಅದಕ್ಕೆ ನಾ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿನ ಕೋರ್ಸ್. ನಿಮ್ದು ಕೋರ್ಸ್ ಯಾವ್ದದ ಆ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಕೋರ್ಸ್ ಕಾಂಬಿನೇಷನ್ ಅಂತ ಕೇಳೋಣ. ನಮ್ದು ಜಸ್ಟ್ ಕಾಮರ್ಸ್ ಅಂತ ಅಷ್ಟೇ ಬರ್ಬೇಕು ಸ್ನೇಹಿತರೆ. ಇಲ್ಲಿ ಕಾಮರ್ಸ್ ಅಂತ ಐತಿ ನೋಡಿ ಸ್ನೇಹಿತರೆ, ಕಾಮರ್ಸ್ ಅಂತ ಅಷ್ಟೇ ಐತಿ ನಮ್ದು, ಅದಕ್ಕಾಗಿ ಕಾಮರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿನಿ. ನಿಮ್ದು ಕೋರ್ಸ್ ಯಾವ್ದು ಇರ್ತದೆ ಅದಕ್ಕೆ ಸಂಬಂಧಪಟ್ಟಂಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ ಕೇಸ್ ನೀವು BA ಅಂತಿತ್ತು ಅಂತ ತಿಳ್ಕೊಡ್ರಿ, BAದೊಳಗೆ ಎಕನಾಮಿಕ್ಸ್ ಓದಿರ್ತೀರಲ್ಲ, ಇಲ್ಲಿ ಎಕನಾಮಿಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಇಲ್ಲ ಇನ್ ಕೇಸ್ BSc ಅವ್ರು ಹಾಕಿರ್ತೀರಿ, BSc ಅವ್ರು ಎದಕ್ಕೆ ಎಲಿಜಿಬಲ್ ಆಗಿರ್ತೀರಿ, ಮ್ಯಾಥಮೆಟಿಕ್ಸ್ ಒಂದು ಸಬ್ಜೆಕ್ಟ್ ಆಗಿ ಓದಿರ್ತೀರಿ, ಇಲ್ಲಿ ಮ್ಯಾಥಮೆಟಿಕ್ಸ್ ಹುಡುಕಾಡ್ಬೇಕು, ಮ್ಯಾಥಮೆಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕು. ಅದೇ ರೀತಿ BEದವ್ರು ಇರ್ತೀರಿ, BEದವ್ರು ಮ್ಯಾಥಮೆಟಿಕ್ಸ್ ಓದಿರ್ತೀರಿ. ಅದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲಿ ಜಸ್ಟ್ ಮ್ಯಾಥಮೆಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕು ಸ್ನೇಹಿತರೆ. ಇದಿಷ್ಟು ಏನಂತಂದ್ರೆ ಇದು ಕೋರ್ಸ್ ಸಂಯೋಜನೆ ಇದು. ನೆಕ್ಸ್ಟ್ ರಿಸಲ್ಟ್ ಐತಿ, ಪಾಸ್ ಹಾಕ್ರಿ. ಮಾರ್ಕ್ಸ್ CGPO OGPO ಗ್ರೇಡ್ ಪಾಯಿಂಟ್ಸ್ ಆಗೈತೆ ಅಂತ ಕೇಳೋಣ. ನಮ್ದು ಮಾರ್ಕ್ಸ್ ಐತಿ, ಅದಕ್ಕಾಗಿ ಮಾರ್ಕ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ನಿಮ್ದು ಯಾವ್ದಾದ್ರು ಅದರ ಅಪ್ಲಿಕೇಬಲ್ ಇರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಓವರಾಲ್ ಸೆಕ್ಯೂರ್ಡ್ ಮಾರ್ಕ್ಸ್ ಅಂದ್ರೆ ಡಿಗ್ರಿ ಉದಾಹರಣೆಗೆ 6 ಸೆಮ್ ಇದ್ದು ಅಂತ ತಿಳ್ಕೊಳ್ರಿ. 6 ಸೆಮ್ ಸೇರಿದ್ರೆ ಎಷ್ಟು ಮಾರ್ಕ್ಸ್ ನೀವು ತಗೊಂಡಿರಿ ಅದನ್ನ ಇಲ್ಲಿ ತುಂಬಬೇಕು ಸೆಕ್ಯೂರ್ಡ್ ಮಾರ್ಕ್ಸ್ ಒಳಗೆ. ಓಕೆನಾ, ಈಗ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತಂದಾನ ಅಂದ್ರೆ ಉದಾಹರಣೆಗೆ ಈಗ 6 ಸೆಮ್ಮಿಂದ ಸೇರಿ ಈ 6 ಸೆಮ್ಮಿಂದ ಸೇರಿ ಟೋಟಲ್ ಎಷ್ಟು ಮಾರ್ಕ್ಸಿನ ಎಕ್ಸಾಮ್ ಇತ್ತು ಆ ಅಂಕಗಳು ತುಂಬಬೇಕು. ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. ಓಕೆನಾ, ನೆಕ್ಸ್ಟ್ ಇಲ್ಲಿ ಪರ್ಸೆಂಟೇಜ್ ತುಂಬ್ರಿ. ಪರ್ಸೆಂಟೇಜ್ ತುಂಬಿದ ಮೇಲೆ ಇಲ್ಲಿ ನಿಮ್ದು ಎಲ್ಲ ಸೆಮೆಸ್ಟರ್ದ ಮಾರ್ಕ್ಸ್ ಕಾರ್ಡ್ ಏನಿರ್ತಾವಲ್ಲ ಅದನ್ನು ಇಲ್ಲಿ PDF ಅನ್ನು ಅಪ್ಲೋಡ್ ಮಾಡಬೇಕು. ಓಕೆನಾ, ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಸೆಲೆಕ್ಟ್ ಕೋರ್ಸ್ ಡ್ಯೂರೇಷನ್ ಅಂತಾನ, ಎಷ್ಟು ವರ್ಷದಿಂದ ನಿಮ್ದು ಗ್ರಾಜ್ಯುಯೇಷನ್ ಅದ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಮ್ದು ನಾರ್ಮಲ್ ಏನಂದ್ರೆ 3 ವರ್ಷದಿಂದ ಡಿಗ್ರಿ ಇರ್ತದೆ, ಅದಕ್ಕಾಗಿ ನಾನು ಇಲ್ಲಿ 3 ವರ್ಷ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಈಗ ನೋಡ್ರಿ ಒಬ್ಬೊಬ್ಬರು PUC ಮೇಲೆ BE ಮಾಡಿರ್ತಾರೆ, ಅವ್ರು 4 ವರ್ಷ ಇರ್ತದೆ. ಹಂಗೆ ನಿಮ್ದು ಡಿಗ್ರಿ ಕೋರ್ಸ್ ಎಷ್ಟು ವರ್ಷ ಅದಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆನಾ, ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ನೋಡಿ ಸ್ನೇಹಿತರೆ, ಜಸ್ಟ್ ಇಲ್ಲಿ ಚೂಸ್ ಫೈಲ್ ಅಂತ ಕಾಣ್ತದಲ್ಲ, ಜಸ್ಟ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ದು ಯಾವ್ದು ಫೋಲ್ಡರ್ದೊಳಗೆ ಮಾರ್ಕ್ಸ್ ಕಾರ್ಡ್ ಅದಾವ ಆ ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊಡ್ರಿ. ಜಸ್ಟ್ ಇಲ್ಲಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಂತ ಅದಲ್ಲ, ನಂದು PDF ಇಲ್ಲಿ ಐತಿ, ಇದು PDF ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಅಂತೀನಿ. ನೋಡಿ ಸ್ನೇಹಿತರೆ, ಸೇವ್ಡ್ ಆಯ್ತಾ, ಸೇವ್ಡ್ ಸಕ್ಸಸ್ಫುಲ್ ಆಯ್ತಾ. ಈಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗೆ ನೋಡ್ರಿ ಎಜುಕೇಷನ್ ಕ್ವಾಲಿಫಿಕೇಶನ್ ಆ್ಯಡ್ ಆಯ್ತು. ಇನ್ ಕೇಸ್ ಇದು
ಮತ್ತೊಮ್ಮೆ ನೀವು ಏನಾದರೂ ಎಂಟ್ರಿ ಮಾಡಬೇಕಾಗಿತ್ತು, ಮತ್ತೊಮ್ಮೆ ಫೀಲ್ಡ್ ಮಾಡಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಡಿಲೀಟು ಮಾಡ್ಬೋದು ಸ್ನೇಹಿತರೆ, ಅದಕ್ಕೂ ಅಪ್ಡೇಟು ಮಾಡ್ಬೋದು ಎಡಿಟ್ ಮಾಡಿಗೇಸಿಂದ. ಓಕೆನಾ. ಈಗ ನಾ ಏನು ಮಾಡ್ತೀನಿ, ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಐತಿ ನೋಡಿ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾಕಂದ್ರೆ ನಂದು ಗ್ರಾಜುಯೇಷನ್ ಅಷ್ಟೇ ಆಗೈತಿ. ನಿಮ್ದು ಇನ್ ಕೇಸ್ MCOM ಆಗಿತ್ತು ಅಂತ ತಿಳ್ಕೊಡ್ರಿ, ಇಲ್ಲಿ ಮತ್ತೊಮ್ಮೆ ಮಾಡ್ಬೇಕು PG ಅಂತ ಕಿಸಿಂದ ಮತ್ತೊಮ್ಮೆ PG ಅಂತ ಸೆಲೆಕ್ಟ್ ಮಾಡೋದು, PG ಎಲ್ಲ ಡೀಟೇಲ್ಸ್ ಆಗೋದು. PG ಏನಪ್ಪ ಅಂತಂದ್ರೆ ಎಲ್ಲ ಸೆಮೆಸ್ಟರ್ ಮಾರ್ಕ್ಸ್ ಕಾರ್ಡ್ ಏನಪ್ಪ ಅಂದ್ರೆ ಇಲ್ಲಿ ಅಪ್ಲೋಡ್ ಮಾಡೋದು, ಇಲ್ಲಿ ಎಷ್ಟು ವರ್ಷದ PG ಕೋರ್ಸನ್ನು ಸೆಲೆಕ್ಟ್ ಮಾಡೋದು, ಸೇವ್ ಮಾಡೋದು. ಅದು ಎಜುಕೇಷನ್ ಕ್ವಾಲಿಫಿಕೇಶನ್ ಕೂಡ ಸೇವ್ ಆಗ್ತದೆ. ಎಲ್ಲವನ್ನ ನಿಮ್ದು ಎಜುಕೇಷನ್ ಕ್ವಾಲಿಫಿಕೇಶನ್ ಟೋಟಲಿ ಏನಾಗಿದೆ ಎಲ್ಲವನ್ನ ಆ್ಯಡ್ ಮಾಡ್ಕೊಳ್ಳೇಬೇಕು. ಎಜುಕೇಷನ್ ಕ್ವಾಲಿಫಿಕೇಶನ್ ಎಲ್ಲವನ್ನ ಈ ರೀತಿ ಆ್ಯಡ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಐತೆ ನೋಡಿ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈಗೇನೈತೆ ಎಜುಕೇಷನ್ ಕ್ವಾಲಿಫಿಕೇಶನ್ ಕೂಡ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಈಗ ನೆಕ್ಸ್ಟ್ ರಿಸರ್ವೇಶನ್ ಮೀಸಲಾತಿ ವಿವರಗಳು ತುಂಬಕ್ಕೆ. ಫಸ್ಟ್ ಇನ್ ನೋಡ್ರಿ, ಒಂದನೇದ್ದು ಆರ್ ಯು ಕ್ಲೇಮಿಂಗ್ ರಿಸರ್ವೇಶನ್ ಅಂತ ಕೇಳೋಣ. ಅಂದ್ರೆ ನೀವು ಮೀಸಲಾತಿಯನ್ನು ಕ್ಲೇಮ್ ಮಾಡುತ್ತಿದ್ದೀರಾ ಅಂತ ಕೇಳೋಣ. ಅಂದ್ರೆ ಈಗ ನೀವು ಜಾತಿದ ರಿಸರ್ವೇಶನ್ ಬೇಕೇನಂತ ಕೇಳೋಣ. ಕ್ಯಾಟಗರಿ 2A 2B 3A 3B ಇರ್ತೀರಿ, SC ST ಇರ್ತೀರಿ, ಆಮೇಲೆ ಕ್ಯಾಟಗರಿ 1 ಅವ್ರು ಇರ್ತೀರಿ. ಇವರೆಲ್ಲನಪ್ಪ ಅಂದ್ರೆ ರಿಸರ್ವೇಶನ್ ಕ್ಲೇಮ್ ಮಾಡ್ಬೋದು. ಆದ್ರೆ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಬೇಕು. ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಬೇಕು. ಓಕೆನಾ. ಇನ್ ಕೇಸ್ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಕಡೆ ಇಲ್ಲ ಅಂದ್ರೆ ಇಲ್ಲಿ ನೋನೇ ಕೊಡಬೇಕಾಗ್ತದೆ. ಜನರಲ್ ಕ್ಯಾಟಗರಿ ಒಳಗೆ ನಿಮ್ದು ಕನ್ಸಿಡರ್ ಆಗ್ತದೆ. ಓಕೆನಾ. ಇಲ್ಲಿ ಎಸ್ ಕೊಟ್ರಿ ಅಂತ ತಿಳ್ಕೊಡ್ರಿ. ಇಲ್ಲಿ 2 ಆಪ್ಷನ್ ಬರ್ತದೆ. ಮತ್ತೆ ಎಸ್ ಕೊಟ್ಟ ಮೇಲೆ ಮ್ಯಾನ್ಯುವಲ್ ಎಂಟ್ರಿ ಮಾಡ್ತಿರೋ ಅಥವಾ ಕಂಪ್ಯೂಟರ್ ಮೂಲಕ ಸ್ವಯಂ ಚಾಲಿತ ಮಾಡ್ತೀರ ಅಂತ 2ನೇ ಆಪ್ಷನ್ ಕ್ಲಿಕ್ ಮಾಡ್ಕೊಡ್ರಿ. ಸೇಫರ್ ಸೈಡ್ ಇರ್ತದೆ. 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ RD ನಂಬರ್ ಬರಿಬೇಕಾಗ್ತದೆ. ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅನ್ನ ಇಲ್ಲಿ ತುಂಬಬೇಕು. ತುಂಬಿ ಗೆಟ್ ಡೇಟಾದ ಮೇಲೆ ಕ್ಲಿಕ್ ಮಾಡ್ರಿ. ನೋಡ್ರಿ, ಗೆಟ್ ಡೇಟಾದ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಎಲ್ಲವನ್ನ ಫೆಚ್ ಆಯ್ತು. ನಿಮ್ದು ಜಾತಿ ಆಗಿರ್ಬೋದು, ಕ್ಯಾಟಗರಿ ಆಗಿರ್ಬೋದು, ಆನ್ಯುವಲ್ ಇನ್ಕಮ್ ಆಗಿರ್ಬೋದು, ಪ್ರತಿಯೊಂದು ಏನಂತಂದ್ರೆ ಇಲ್ಲಿ ಫೆಚ್ ಆಯ್ತು ಸ್ನೇಹಿತರೆ. ಜಸ್ಟ್ ನೀವೇನಪ್ಪ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ ಮಾಡ್ಬೇಕು. ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಡಾಕ್ಯುಮೆಂಟ್ ಏನಿರ್ಬೇಕು PDF ಫಾರ್ಮೆಟ್ನಾಗ ಇರ್ಬೇಕು. ಜಸ್ಟ್ ಚೂಸ್ ಮೇಲೆ ಕ್ಲಿಕ್ ಮಾಡ್ರಿ. ಚೂಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೀಡಿಯಾ ಸೆಲೆಕ್ಟ್ ಮಾಡ್ರಿ. ಮೀಡಿಯಾ ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ದು ಡಾಕ್ಯುಮೆಂಟ್ಸ್ ಯಾವ್ದು ಫೋಲ್ಡರ್ ಒಳಗವ ಆ ಫೋಲ್ಡರ್ ಏನಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಆ PDF ಸರ್ಟಿಫಿಕೇಟ್ ಯಾವ್ದು PDF ಒಳಗೆ ಇರುತ್ತಲ್ಲ ಆ PDF ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ನೋಡ್ರಿ, ನಂದು 2ನೇ PDF ಕಾಸ್ಟ್ ಸರ್ಟಿಫಿಕೇಟ್ ಅದು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಏನಪ್ಪ ಅಂದ್ರೆ ಇಲ್ಲಿ ಸೆಲೆಕ್ಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ 2ನೇದು ರಿಸರ್ವೇಶನ್ ಕೇಳೋಣ. ಮಾಜಿ ಸೈನಿಕರು ಏನಂತ ಕೇಳೋಣ. ಇಲ್ಲಿ ಮಾಜಿ ಸೈನಿಕರು ಇದ್ರೆ ಎಸ್ ಕೊಡ್ಬೇಕು, ಇಲ್ಲ ಅಂದ್ರೆ ನೋ ಕೊಡ್ಬೇಕು. ಮಾಜಿ ಸೈನಿಕರು ಎಸ್ ಕೊಟ್ರಿ ಅಂತ ತಿಳ್ಕೊಡ್ರಿ, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಡೀಟೇಲ್ಸ್ ಅನ್ನ ತುಂಬಬೇಕಾಗ್ತೈತೆ. ಅದ್ರ ಜೊತೆಗೆ ನೀವೇನಪ್ಪ ಅಂದ್ರೆ ಮಾಜಿ ಸೈನಿಕರಿಗೆ ಸಂಬಂಧಪಟ್ಟಂಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದ. ಇಲ್ಲಿ ನೋಡ್ರಿ, ಸಪೋರ್ಟಿಂಗ್ ಡಾಕ್ಯುಮೆಂಟ್, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಪಿಂಚಣಿ ತಗೋತಿರೋದಿಲ್ಲ, ಪಿಂಚಣಿದ ಸರ್ಟಿಫಿಕೇಟ್ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ನಮ್ದು ಎಕ್ಸ್ ಸರ್ವಿಸ್ ಮ್ಯಾನ್ ನಾನೇನಿಲ್ಲ, ನೋ ಕೊಡ್ತೀನಿ. ನೆಕ್ಸ್ಟ್, ನೀವು ಯುದ್ಧದಂತಹ ಕಾರ್ಯಾಚರಣೆಯಲ್ಲಿ ಮಡಿದ ಅಥವಾ ಶಾಶ್ವತ ಅಂಗವಿಕಲತೆ ಹೊಂದಿದ ಸೈನಿಕ ಅವಲಂಬಿತರಿ ಅಂತಂತಾರೆ. ಅಂದ್ರೆ ಯುದ್ಧದಾಗ ಭಾಗವಹಿಸಿದ ಏನು ಮರಣ ಹೊಂದಿರ್ತಾರಲ್ಲ, ವೀರನ ಮರಣ ಹೊಂದಿರತಕ್ಕಂಥ ಸೈನಿಕರಿಗೆ ಅವ್ರ ಮೇಲೆ ಅವಲಂಬಿತ ಆದವ್ರು ಏನಂತ ಕೇಳ್ತಾರ. ನಮ್ದಂತೂ ಅಂತ ಕೇಸ್ ಇಲ್ಲ, ನೋ ಕೊಟ್ಟಿನಿ. ಇನ್ ಕೇಸ್ ನಿಮ್ದು ಅಂತ ಕೇಸ್ ಇತ್ತಪ್ಪ ಅಂದ್ರೆ ಎಸ್ ಕೊಡ್ರಿ. ನೆಕ್ಸ್ಟ್ 3ನೇದು, ಆರ್ ಯು ಕ್ಲೇಮಿಂಗ್ ರೂರಲ್ ರಿಸರ್ವೇಶನ್. ನೀವು ಗ್ರಾಮೀಣ ಮೀಸಲಾತಿಯನ್ನು ಕೇಳುತ್ತಿರುವಿರಾ ಅಂತ ಕೇಳ್ತಾನ. ಅಂದ್ರೆ ನೀವು ಹಳ್ಳಿಯೊಳಗೆ ಓದಿದ್ರಿ ಅಂತ ತಿಳ್ಕೊಳ್ರಿ, ನಿಮಗೊಂದು ಗ್ರಾಮೀಣ ಮಾಧ್ಯಮ ಪ್ರಮಾಣ ಪತ್ರ ಅಂತ ಬರ್ತದೆ. ಗ್ರಾಮೀಣ ಪ್ರಮಾಣ ಪತ್ರ ಅಂತ ಬರ್ತದೆ. ರೂರಲ್ ಸರ್ಟಿಫಿಕೇಟ್, ರಿಸರ್ವೇಶನ್ ಸರ್ಟಿಫಿಕೇಟ್ ಬರ್ತದೆ. ಆ ಸರ್ಟಿಫಿಕೇಟ್ ನಿಮ್ಮ ಕಡೆ ಇತ್ತು ಅಂದ್ರೆ ಇಲ್ಲಿ ಎಸ್ ಕೊಡ್ಬೇಕು. ನಾವು ಹಳ್ಳಿಯಾಗಿ ಓದಿನಿ ಆದ್ರೆ ನನ್ನ ಕಡೆ ಸರ್ಟಿಫಿಕೇಟ್ ಇಲ್ಲ, ಅದಕ್ಕಾಗಿ ನಾನು ನೋ ಕೊಡ್ತೀನಿ. ಇನ್ ಕೇಸ್ ನಿಮ್ಮ ಕಡೆ ಇತ್ತು ಅಂದ್ರೆ ಎಸ್ ಕೊಡ್ರಿ. ಎಸ್ ಕೊಟ್ಟ ಮೇಲೆ ಅದು ಡಾಕ್ಯುಮೆಂಟ್ ಇಲ್ಲಿ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಕೊಡ್ತೀನಿ. ನಿಮ್ಮ ಕಡೆ ರೂರಲ್ ರಿಸರ್ವೇಶನ್ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಎಸ್ ಕೊಡ್ರಿ. ನೋಡ್ರಿ, ಕೆಲವೊಬ್ರು ಏನಾಗ್ತಾರ ಪ್ರೈಮೇರಿ ಎಲ್ಲೆಲ್ಲೋ ಓದಿರ್ತಾರೆ, ಬೇರೆ ಕಡೆ ಓದಿರ್ತಾರ, ಆಮೇಲೆ ಹೈಸ್ಕೂಲ್ ಬೇರೆ ಕಡೆ ಓದಿರ್ತಾರ. 2 ರಿಂದ 3 ರೂರಲ್ ರಿಸರ್ವೇಶನ್ ಸರ್ಟಿಫಿಕೇಟ್ ಇದ್ದು ಅಂತ ತಿಳ್ಕೊಡ್ರಿ. ಫಸ್ಟ್ ಪ್ರೈಮರಿದಾಗ ಎಲ್ಲಿ ಓದಿರಿ, ಹೈಸ್ಕೂಲ್ದಾಗ ಎಲ್ಲಿ ಓದಿರಿ ಅಂತ ಕಿಸಿಂದ ಎಲ್ಲ ಸರ್ಟಿಫಿಕೇಟ್ಗಳೇನಪ್ಪ ಅಂದ್ರೆ ಒಂದೇ PDF ಅದನ್ನು PDF ಮಾಡ್ಕೊಡ್ರಿ. ಆ PDF ಮಾಡಿ ಆ PDF ಅನ್ನು ಇಲ್ಲಿ ಅಪ್ಲೋಡ್ ಮಾಡಿರಿ. ನಾನಿಲ್ಲಿ ಜಸ್ಟ್ ನೋ ಕೊಡ್ತೀನಿ. ನೆಕ್ಸ್ಟ್, ನೀವು ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಮೀಸಲಾತಿ ಕೋರ್ತೀರಿ ಅಂತ ಕೇಳೋಣ. ಇದ್ರ ಎಸ್ ಕೊಡ್ರಿ. ಎಸ್ ಕೊಟ್ರಿಯಪ್ಪ ಅಂತಂದ್ರೆ ಆ ಜಮೀನು ಏನಪ್ಪ ಅಂದ್ರೆ ಸ್ಥಳಾಂತರಕ್ಕೆ ಸಂಬಂಧಪಟ್ಟಂತ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಇಲ್ಲಿ ಜಸ್ಟ್ ನಾನು ನೋ ಕೊಡ್ತೀನಿ. ಆರ್ ಯು ಕ್ಲೇಮಿಂಗ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್. ಅಂದ್ರೆ ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿ ಏನಂತ ಕೇಳ್ಯಾರ, ಅಂದ್ರೆ ನೀವು ಕನ್ನಡ ಮಾಧ್ಯಮ ಮೀಸಲಾತಿ ತಗೊಳ್ತೀರಿ ಅಂತ ಕೇಳ್ಯಾರ. ಇನ್ ಕೇಸ್ ಎಸ್ ಇತ್ತಂದ್ರೆ ಆಗ್ಲೇ ಹೇಳ್ದಂಗೆ ಸೇಮ್ ಮತ್ತೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ನೀವು ಅಪ್ಲೋಡ್ ಮಾಡಬೇಕು. ನನ್ನ ಕಡೆ ಇಲ್ಲ, ನಾನು ನೋ ಕೊಟ್ಟೆ. ನೆಕ್ಸ್ಟ್, ನೀವು ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಕೋರುತ್ತಿದ್ದೀರಾ ಅಂತ ಕೇಳೋಣ. ಇನ್ ಕೇಸ್ ನಿಮ್ಮ ಕಡೆ 371J ಸರ್ಟಿಫಿಕೇಟ್ ಇತ್ತಂತಂದ್ರೆ ಇಲ್ಲಿ 371J ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಆಮೇಲೆ ಇಲ್ಲಿ ಕ್ಲಿಕ್ ಹಿಯರ್ ಟು ಏನಪ್ಪ ಅಂತಂದ್ರೆ ಕಂಪ್ಯೂಟರ್ ಮೂಲಕ ಸ್ವಯಂ ಚಾಲಿತ ವಿವರಗಳನ್ನಪ್ಪ ಅಂದ್ರೆ ಪಡಿಲಿಕ್ಕೆ ಇಲ್ಲಿ ಅಂತ ಏನಪ್ಪ ಅಂದ್ರೆ ಜಸ್ಟ್ ಇದ್ರ 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. RD ನಂಬರ್ ಎಲ್ಲ ಕೇಳ್ತಾನ. RD ನಂಬರ್ ಏನಪ್ಪ ಅಂದ್ರೆ ಇಲ್ಲಿ ಹಾಕ್ರಿ. ಇಲ್ಲಿ ಗೆಟ್ ಡೇಟಾ ಅಂತ ಮೇಲೆ ಕ್ಲಿಕ್ ಮಾಡ್ರಿ.
ಆ ಪ್ರತಿಯೊಂದು ಡೀಟೇಲ್ಸ್ ಏನಪ್ಪ ಅಂದ್ರೆ ಆಟೋಮೆಟಿಕ್ ಇಲ್ಲಿ ಫೆಚ್ ಆಗ್ತದೆ. ನಾವು ನೋಡ್ರಿ ಹೈದರಾಬಾದ್ ಕರ್ನಾಟಕದವರು ಆದರೆ ಸರ್ಟಿಫಿಕೇಟೇ ಇಲ್ಲ, ಅದಕ್ಕಾಗಿ ನನ್ನ ಕಡೆ ಅದಕ್ಕಾಗಿ ಏನಪ್ಪ ಅಂದ್ರೆ ನಾನು ನೋ ಅಂತ ಹಾಕ್ತೀನಿ. ಡ್ಯೂ ವಾಂಟ್ ಕ್ಲೇಮ್ ಏಜ್ ರಿಲ್ಯಾಕ್ಸೇಷನ್, ಇದು ನೋಡ್ರಿ ಎಲ್ಲರಿಗೂ ಏಜ್ ರಿಲ್ಯಾಕ್ಸೇಷನ್ ತೊಗೊಳಕ್ಕೆ ಬರಂಗಿಲ್ಲ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಯಾರು ತೊಗೋಬೇಕು, ಇಲ್ಲಿ ಇಷ್ಟು ಜನ ತೊಗೋಬೇಕು ಅಷ್ಟೇ. ಬಾಂಡೆಡ್ ಲೇಬರ್, ಸೆನ್ಸಸ್, NCC ಇನ್ಸ್ಟ್ರಕ್ಟರ್, ವಿಲೇಜ್ ಗ್ರೂಪ್ ಇನ್ಸ್ಪೆಕ್ಟರ್, ಆಮೇಲೆ ವಿಡವ್, ಇಷ್ಟೇ ಜನ ಏನಪ್ಪ ಅಂತಂದ್ರೆ ಅರ್ಹರ್ ಆಗಿರ್ತಾರೆ, ಏಜ್ ರಿಲ್ಯಾಕ್ಸೇಷನ್ಗೆ ಅರ್ಹರ್ ಆಗಿರ್ತಾರೆ. ನಾವೇನು ಅರ್ಹರ್ ಇಲ್ಲ ಇದಕ್ಕೆ, ಅದಕ್ಕಾಗಿ ನಾನು ನೋ ಕೊಡ್ತೀನಿ. ನೆಕ್ಸ್ಟ್, ಆರ್ ಯು ಗೌರ್ಮೆಂಟ್ ಎಂಪ್ಲಾಯ್ ಏನಂತ ಕೇಳೋಣ. ಈಗ ಸರ್ಕಾರಿ ಉದ್ಯೋಗದಲ್ಲಿ ಪ್ರೆಸೆಂಟ್ ಆಗಿ ಅದಿರಿ ಏನಂತ ಕೇಳೋಣ. ನೀವು ಇನ್ ಕೇಸ್ ಇದ್ರೆ ಎಸ್ ಕೊಡ್ರಿ. ಎಸ್ ಇತ್ತಪ್ಪ ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಅದಕ್ಕೆ ಸಂಬಂಧಪಟ್ಟಂಥದ್ದು ಏನಪ್ಪ ಅಂದ್ರೆ ಡೀಟೇಲ್ಸ್ ಅನ್ನ ತುಂಬಬೇಕಾಗ್ತದ. ಇದಕ್ಕೆ ನಮ್ದೇನೋ ನೋ ಅದ, ಜಸ್ಟ್ ನೋ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಹ್ಯಾಂಡಿಕ್ಯಾಪ್ಟ್ ಇದ್ರಿ ಏನಂತ ಕೇಳ್ತಾನೆ. ಇನ್ ಕೇಸ್ ನೀವು ಅಂಗವಿಕಲ ಅಭ್ಯರ್ಥಿದ್ರಿ ಎಸ್ ಕೊಡ್ರಿ. ಎಸ್ ಕೊಟ್ಟಿದ್ದೀರಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ತುಂಬಬೇಕಾಗ್ತದೆ. ಆಮೇಲೆ ಅದಕ್ಕೆ ಸರ್ಟಿಫಿಕೇಟ್ ಇರ್ತದೆ, ಅಂಗವಿಕಲಕ್ಕೆ ಸಂಬಂಧಪಟ್ಟಂಗೆ ಆ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗ್ತದೆ. ಜಸ್ಟ್ ನಾನು ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡ್ತೀನಿ. ಇದಿಷ್ಟು ರಿಸರ್ವೇಷನ್ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಐತಿ ನೋಡಿ ಸ್ನೇಹಿತರೆ, ಈ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಡುವಿಂದ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡೇಟಾ ಏನೈತೆ ಸೇವ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಅಪಿಯರ್ ಐತಿ. ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ರಿ ರಿಸರ್ವೇಷನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಸ್ನೇಹಿತರೆ, ಆ ವರ್ಕ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅನ್ನ ತುಂಬಬೇಕು. ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ಯಾರ ಸ್ನೇಹಿತರೆ. ಜಸ್ಟ್ ಅಲ್ಲಿ ನಮ್ದು ವರ್ಕ್ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ. ಇನ್ ಕೇಸ್ ನಿಮ್ದು ವರ್ಕ್ ಎಕ್ಸ್ಪೀರಿಯನ್ಸ್ ಇತ್ತಪ್ಪ ಅಂದ್ರೆ ಇಲ್ಲಿ ಎಸ್ ಕೊಡ್ರಿ. ಎಲ್ಲ ಡೀಟೇಲ್ಸ್ ತುಂಬಬೇಕು. ಯಾವ ಆರ್ಗನೈಸೇಷನ್ದೊಳಗೆ ಮಾಡಿರಿ, ಆಮೇಲೆ ಯಾವುದು ಫೀಲ್ಡ್ ಒಳಗೆ ಮಾಡಿರಿ, ಎಷ್ಟು ವರ್ಷಲೇಷನ್ ಮಾಡಿರಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಎಲ್ಲ ನಾನು ತುಂಬಬೇಕು. ನಮ್ದು ಜಸ್ಟ್ ನಾನು ನೋ ಕೊಡ್ತೀನಿ. ಇಲ್ಲಿ ಸೇವ್ ಮಾಡ್ತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಏನಪ್ಪ ಅಂದ್ರೆ ಕ್ರಿಮಿನಲ್ ಕೇಸ್ ಬಗ್ಗೆ ಕೇಳ್ತಾನೆ ಮತ್ತಿವ. ಕ್ರಿಮಿನಲ್ ಕೇಸ್, ಆಮೇಲೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ನೌಕರಿ ಒಳಗಿದ್ದ ಭ್ರಷ್ಟಾಚಾರ ಮಾಡಿ ತೆಗೆದಾಕ್ಯಾರನ್ನ ಅಂತ ಕೇಳ್ತಾನೆ. ಇವು ನಿಮ್ಗೆ ಸಂಬಂಧಪಟ್ಟಿದ್ದೇನಪ್ಪ ಅಂದ್ರೆ ಅಪ್ಲಿಕೇಬಲ್ ಇರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಜಸ್ಟ್ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಆಗ್ತದೆ. ಓಕೆ ಆದಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ ಸ್ನೇಹಿತರೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇನ್ನೂ ಒಂದು ಕೇಳಾಕೋತಾನೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕೇಳ್ತಾನೆ. ಕರ್ನಾಟಕ ಸಿವಿಲ್ ಸೇವೆಗಳು ನಿಯಮಗಳು 2021ರಂತೆ ಆಯೋಗವು ದಿನಾಂಕ 2/11/2022 ನಂತರದಲ್ಲಿ ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸು ಮಾಡಿದ್ದೀರಾ ಅಂತ ಕೇಳೋಣ. ಹಿಂದೆ ನೀವೇನಾದರೂ ಕಡ್ಡಾಯ ಕನ್ನಡ ಭಾಷೆ ಎಕ್ಸಾಮ್ ಬರೆದು ಗೀಸಿಂದ ಪಾಸ್ ಮಾಡಿದ್ರಿ ಅಂತ ಕೇಳೋಣ. ಇನ್ ಕೇಸ್ ಪಾಸ್ ಮಾಡಿದ್ರಿ ಎಸ್ ಕೊಡ್ರಿ. ಎಸ್ ಕೊಟ್ಟ ಮೇಲೆ ಇಲ್ಲಿ ಪರೀಕ್ಷೆಯ ದಿನಾಂಕ ಕೇಳ್ತಾನೆ. ಪರೀಕ್ಷೆಯ ದಿನಾಂಕ ತುಂಬ್ರಿ. ಆಮೇಲೆ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾನೆ. ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ಆಮೇಲೆ ಕನ್ನಡ ಕಡ್ಡಾಯ ಭಾಷೆ ಪಾಸ್ ಆಗಿರ್ತಕ್ಕಂಥದ್ದಕ್ಕೆ ಏನಾರ ಒಂದು ಡಾಕ್ಯುಮೆಂಟ್ಸ್ ಇರ್ತದೆ, ಆ ಡಾಕ್ಯುಮೆಂಟ್ಸನ್ನು ಇಲ್ಲಿ ಅಪ್ಲೋಡ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ನಾವು ನಿಮ್ದೇನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆಗಿಲ್ಲ, ಅದಕ್ಕಾಗಿ ನಾನು ನೋ ಮಾಡ್ತೀನಿ. ನೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೇವ್ ಅಂತ ಆಪ್ಷನ್ ಐತೆ ನೋಡಿ ಸ್ನೇಹಿತರೆ. ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕಂಪಲ್ಸರಿ ಕಡ್ಡಾಯ ಕನ್ನಡ ಭಾಷೆ ಕೂಡ ಸೇವ್ ಆಯಿತು. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಮ್ಮೆ ಪ್ರಿವ್ಯೂ ನೋಡ್ತೀನಿ. ಪ್ರಿವ್ಯೂ ಕಂಪಲ್ಸರಿ ಎಲ್ಲರೂ ನೋಡಲೇಬೇಕು. ಪ್ರಿವ್ಯೂ ನೋಡ್ಲಾರ್ದೆ ಸಬ್ಮಿಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಪ್ರಿವ್ಯೂ ಒಳಗೆ ಏನಾದರೂ ಮಿಸ್ಟೇಕ್ ಐತಪ್ಪ ಅಂತಂದ್ರೆ ಈಗ ನೀವು ಅದನ್ನು ಸಾಲ್ಯೂಷನ್ ಮಾಡ್ಕೊಡ್ರಿ. ಓಕೆನಾ? ನೋಡ್ರಿಲ್ಲ ಪ್ರಿವ್ಯೂ ಎಲ್ಲ ಕರೆಕ್ಟ್ ಇತ್ತು ಅಪ್ಪ ಅಂದ್ರೆ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಒಂದು ಏನಪ್ಪ ಅಂದ್ರೆ ಇದು ಆಪ್ಷನ್ ಐತೆ ನೋಡ್ರಿ. ಆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆನಾ? ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಫೈನಲ್ ಅಪ್ಲಿಕ್ಯಾಂಟ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಜಸ್ಟ್ ನೀವು ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಇದೇನೈತಿ ನಿಮ್ಮದು ಪ್ರೊಫೈಲ್ ಕ್ರಿಯೇಷನ್ ಐತಿ ಈಗ. ಓಕೆನಾ? ನೆಕ್ಸ್ಟ್ ಈಗ ಪೋಸ್ಟಿಗೆ ಅಪ್ಲೈ ಮಾಡ್ಬೇಕಲ್ರಿ. ಹಾಗಾಗಿ ಏನಪ್ಪ ಅಂದ್ರೆ 3ನೇ ಟ್ಯಾಬ್ ಐತೆ ನೋಡ್ರಿ, ಅಪ್ಲೈ ಟು ಪೋಸ್ಟ್ ಅಂತ 3ನೇ ಟ್ಯಾಬ್ ಅದ. ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಆಕ್ಟಿವ್ ಇರ್ತಕ್ಕಂಥ ನೋಟಿಫಿಕೇಶನ್ಗಳು, ಆಮೇಲೆ ಕ್ಲೋಸ್ಡ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ಗಳು ಎಲ್ಲ ಕಾಣ್ತಿರ್ತಾವೆ. ನೀವು PDO ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿದೆ. ಸೀರಿಯಲ್ ನಂಬರ್ 1 ಮತ್ತು ಸೀರಿಯಲ್ ನಂಬರ್ 2ರಲ್ಲಿ PDO ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಲಿಂಕ್ ಅದಾವೆ. HK ರೀಸನ್ಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತ ತಿಳ್ಕೊಡ್ರಿ. HK ರೀಸನ್ದು PDO ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ನಾನ್ HK ರೀಸನ್ದು PDO ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ 2ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ನಾನು ನಿಮಗೆ ನಾನ್ HK PDO ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ತೋರಿಸ್ತೀನಿ ನೋಡ್ರಿ. HK ನಾನ್ HK ರೀಸನ್ದಾಗ ಅಪ್ಲೈ ಮಾಡೋದ್ರಲ್ಲಿ ಏನು ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ. ಜಸ್ಟ್ HKದಾಗ ಏನಾಗ್ತದೆ ಅಂದ್ರೆ 371J RD ನಂಬರ್ ಹಾಕ್ತೀರಿ. ಇಲ್ಲಿ ನಾನ್ HKದಾಗ ಹಾಕೋದಿಲ್ಲ. ಅದು ಒಂದು ಡಿಫ್ರೆನ್ಸ್ ಸ್ನೇಹಿತರೆ. ಅದು ಬಿಟ್ಟರೆ ಏನೂ ಡಿಫ್ರೆನ್ಸ್ ಇಲ್ಲ. ನಾನು ಆದರೂ ಕೂಡ ನಾನ್ HK ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ತೋರಿಸ್ತೀನಿ ನಿಮಗೆ. ಇಲ್ಲಿ 2ನೇ ನಂಬರ್ ಆದ ನೋಡಿ ಸ್ನೇಹಿತರೆ, ಅಪ್ಲೈ ಪೋಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ
ನಿಮ್ದು ಏನು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ್ದೀರಲ್ಲ, ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ಡೀಟೇಲ್ಸ್ ಎಲ್ಲನೂ ಇಲ್ಲಿ ಫೆಚ್ ಆಗಿರ್ತದೆ. ಇಲ್ಲಿ ಮತ್ತೊಮ್ಮೆ ನೀವು ಚೆಕ್ ಮಾಡಿರಿ, ನೀವು ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲನೂ ಕರೆಕ್ಟ್ ಅದೋ ಏನಿಲ್ಲೋ ಅಂತ ಮತ್ತೊಮ್ಮೆ ಪ್ರತಿಯೊಂದನ್ನು ಚೆಕ್ ಮಾಡಿರಿ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಕರೆಕ್ಟ್ ಇತ್ತು ಅಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಒಳಗೆ ಬೈ ಮಿಸ್ಟೇಕ್ ಏನಾದರೂ ತಪ್ಪಾಗಿತ್ತು ಅಂತಂದ್ರೆ ಇವಾಗಲೇ ಪ್ರೊಫೈಲ್ದೊಳಗೆ ಮತ್ತೊಮ್ಮೆ ಅದನ್ನು ಚೇಂಜ್ ಮಾಡಬಹುದು ಸ್ನೇಹಿತರೆ. ಒಮ್ಮೆ ಫೈನಲ್ ಸಬ್ಮಿಟ್ ಮಾಡಿ ಪೇಮೆಂಟ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಅವಾಗ ಪ್ರೊಫೈಲ್ದೊಳಗೆ ಏನು ತುಂಬಿರಲ್ಲ ಅದು ಚೇಂಜಸ್ ಮಾಡೋಕ್ಕೆ ಬರೋದಿಲ್ಲ. ಓಕೆ ರೀ, ಇಲ್ಲಿ ಏನೂ ತುಂಬೋದಿರಲ್ಲ ಸ್ನೇಹಿತರೆ. ಜಸ್ಟ್ ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡೋದು, ಅಪ್ಲೈ ಟು ಪೋಸ್ಟ್ ಮೇಲೆ ಕ್ಲಿಕ್ ಮಾಡೋದು, ಕನ್ಫರ್ಮ್ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡೋದು. ಕನ್ಫರ್ಮ್ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಪೇಮೆಂಟ್ ಪೇಜಿಗೆ ಬಂತು. ಈಗ ಇದೇನಾಯ್ತು, ಪೇಮೆಂಟ್ ಪೇಜಿಗೆ ಬಂತು. ಪೇಮೆಂಟ್ ಮಾಡ್ಲಾಕ್ಕೆ ಕೇಳ್ತಾ ಇದೆ. ಇಲ್ಲಿ ಪೇಮೆಂಟ್ ಮಾಡ್ಲಾಕ್ಕೆ ನೋಡ್ರಿ, ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, UPI, ಫೋನ್ಪೇ, ಪೇಟಿಎಮ್ ಇವುಗಳ ಮೂಲಕ ನೀವು ಪೇಮೆಂಟನ್ನು ಮಾಡ್ಬೋದು. ನಿಮಗೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಯಾವ ರೀತಿ ಪೇಮೆಂಟ್ ಮಾಡೋದಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಕಾರ್ಡ್ ನಂಬರ್ ಕೇಳೋಣ ಸ್ನೇಹಿತರೆ. ATM ಕಾರ್ಡ್ ಮೇಲೆ 16 ಡಿಜಿಟ್ ನಂಬರ್ ಇರ್ತದೆ, ಆ ನಂಬರನ್ನು ಇಲ್ಲಿ ತುಂಬ್ರಿ. ನೆಕ್ಸ್ಟ್ ನೇಮ್ ಆಫ್ ದ ಕಾರ್ಡ್ ಹೋಲ್ಡರ್ ಅಂದರೆ ATM ಕಾರ್ಡ್ ಯಾರ್ದದ ಅವ್ರದ್ದು ಹೆಸರು ತುಂಬ್ರಿ. ಆಮೇಲೆ ಎಕ್ಸ್ಪೈರಿ ಮಂತ್, ATM ಕಾರ್ಡ್ ಯಾವಾಗ ಎಕ್ಸ್ಪೈರಿ ಆಗ್ತದೆ ಅಂತ ಮಂತ್ ಇಯರ್ ATM ಕಾರ್ಡ್ ಮೇಲೆ ಇರ್ತದೆ, ಆ ಮಂತ್ ಇಯರನ್ನು ಇಲ್ಲಿ ತುಂಬ್ರಿ 2 ಬಾಕ್ಸ್ನಲ್ಲಿ. ನೆಕ್ಸ್ಟ್ CVV ಕೋಡ್, ATM ಕಾರ್ಡ್ ಬ್ಯಾಕ್ ಸೈಡ್ ನೀವು ಒಳಿಸಿದ್ರೆ 3 ಡಿಜಿಟಿಂದ ಒಂದು ಕೋಡ್ ಸಿಗ್ತದೆ ನಿಮಗೆ, ಆ ಕೋಡನ್ನು ಇಲ್ಲಿ ತುಂಬಿ ಪೇ ನೌ ಮೇಲೆ ಕ್ಲಿಕ್ ಮಾಡಿರಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದರೆ OTP ನಿಮ್ಮದು ಮೊಬೈಲಿಗೆ ಒಂದು OTP ಬಂದಿರ್ತದೆ. ಅಂದರೆ ATM ಕಾರ್ಡ್ ಯಾರ್ದು ಇರ್ತದಲ್ಲ ಅವ್ರದ್ದು ಬ್ಯಾಂಕಿಗೆ ರಿಜಿಸ್ಟರ್ಡ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರ್ತದೆ. ಆ OTPಯನ್ನು ಇಲ್ಲಿ ಹಾಕಿ ಪೇ ಮೇಲೆ ಕ್ಲಿಕ್ ಮಾಡಿರಿ. ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಸಕ್ಸಸ್ಫುಲ್ಲಿಯಾಗಿ ಸಬ್ಮಿಟ್ ಆಗ್ತದೆ. ಪೇಮೆಂಟ್ ಸಕ್ಸಸ್ಫುಲ್ಲಿಯಾಗಿ ಸಬ್ಮಿಟ್ ಆದಮೇಲೆ ಅದ್ರದ್ದು ಪೇಮೆಂಟ್ ರಿಸಿಟ್ ಏನದಲ್ಲ, ಆ ರಿಸಿಟನ್ನು ನೀವು ನಿಮ್ಮದು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ರಿ ಸ್ನೇಹಿತರೆ. ಇದಿಷ್ಟೇ ಸಿಂಪಲ್ ಪ್ರಾಸೆಸ್ ಆಯ್ತಿದೆ. ಇದು ನೆಕ್ಸ್ಟ್ ಈಗ ಫೋನ್ಪೇ ಮೂಲಕ ನೋಡೋಣ ಸ್ನೇಹಿತರೆ. 3ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ UPI QR ಕೋಡ್ ಅಂತ ಅದು ನೋಡಿ ಸ್ನೇಹಿತರೆ, QR ಕೋಡ್ ಮೇಲೆ ಕ್ಲಿಕ್ ಮಾಡಿರಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ QR ಕೋಡ್ ಓಪನ್ ಆಗ್ತದೆ. ಇದಂತೂ ಎಲ್ಲರಿಗೂ ಗೊತ್ತದ, ಯಾವ ರೀತಿ ಅಂಗಡಿಗಳಿಗೆ ನೀವು ಸ್ಕ್ಯಾನ್ ಮಾಡ್ತೀರಿ, QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತೀರಲ್ಲ, ಅದೇ ರೀತಿ ಈ QR ಕೋಡ್ ನಿಮ್ಮದು ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡೋದು, ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋದು ಸ್ನೇಹಿತರೆ. ಸಿಂಪಲ್ ಆ ಸ್ನೇಹಿತರೆ. ಓಕೆ ರೀ, ಪೇಮೆಂಟ್ ಮಾಡಿದ ಮೇಲೆ ಇಲ್ಲಿ ಅಪ್ಲೈ ಪೋಸ್ಟ್ ಇದ್ದಲ್ಲಿ ಅಪ್ಲೈಡ್ ಪೋಸ್ಟ್ ಅಂತ ಬರ್ತದೆ. ನೆಕ್ಸ್ಟ್ ಪ್ರಿಂಟ್ ಹಾಕಕ್ಕೆ ಒಂದು ಆಪ್ಷನ್ಸ್ ಕೂಡ ಕೊಡ್ತಾನೆ ಸ್ನೇಹಿತರೆ. ಅದು ಏನು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದ್ರದ್ದು ಒಂದು ಪ್ರಿಂಟೌಟನ್ನು ತೆಕ್ಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟೇನಂದ್ರೆ ಈ PDO ಹುದ್ದೆಗಳಿಗೆ ಯಾವ ರೀತಿ ನಿಮ್ಮದು ಮೊಬೈಲ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.